ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಾಸ್ಟ್. ದಿನದ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಇತ್ತೀಚಿನ ದಿನಗಳಲ್ಲಿ 10 ಘಟನೆಗಳು ನಡೀತು. ಇವೆಲ್ಲ ಮುಂದಿನ ಚುನಾವಣೆಗೆ, ಮತಯಾಚನೆಗೆ, ಮತದಾನಕ್ಕೆ ಒಂದು ಆಧಾರನೇ ಆಗ್ಬಿಡ್ಬೋದು ಅನ್ನೋ ಅನಿಸಿಕೆ ನಮ್ಮೆಲ್ಲರಲ್ಲೂ ಮೂಡ್ತಿತ್ತೇನೋ. ಆದರೆ ತಕ್ಷಣ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ವಿಜಯನಗರದಲ್ಲಿ. ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರುವಂಥ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಮತದಾರ, ಕರ್ನಾಟಕದ ಮತದಾರ ಏನನ್ನ ನಿರೀಕ್ಷಿಸಬೇಕು ಆಸ್ ಫಾರ್ as ಮತಯಾಚನೆ ಇಸ್ ಕನ್ಸರ್ನ್ಡ್ ಅನ್ನೋದನ್ನ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾದ JP ನಡ್ಡಾ ಅವರು ಒಂದು ರೀತಿಯಲ್ಲಿ ಸೂಕ್ಷ್ಮವಾಗಿ, ಅಷ್ಟೊಂದು ಸೂಕ್ಷ್ಮನೂ ಅಲ್ಲ ಬಿಡಿ, ಹೇಳೇ ಬಿಟ್ರ. ಇನ್ನು ಮುಂದಿನ ದಿನಗಳಲ್ಲಿ ಈ ಸ್ಟ್ರಾಟಜಿ ಅನ್ನೋದೇನಿತ್ತು ಬಿಜೆಪಿಯದ್ದು ಅದು ಬದಲಾಗೋಗುತ್ತಾ? ಹಲಾಲು, ಹಿಜಾಬು, ಧ್ವನಿವರ್ಧಕ, ಮುಸ್ಲಿಂ ವ್ಯಾಪಾರಿಗಳು ಈ ವಿಷಯಗಳಿಂದ ಅಭಿವೃದ್ಧಿ ಕಾರ್ಯಕ್ರಮ, ಯೋಜನೆ, ಫಲಾನುಭವಿ ಈ ದಿಕ್ಕಲ್ಲಿ ಸಾಗುತ್ತಾ ಮತಯಾಚನೆಯ ಪ್ರಕ್ರಿಯೆ? ಇಲ್ಲಿವರೆಗೂ ಕಾಂಗ್ರೆಸ್ ಒಂದು ರೀತಿಯಲ್ಲಿ ತನ್ನದೇ ಆದ ಸ್ಟ್ರಾಟಜಿಯನ್ನು ರೂಪಿಸ್ಕೊಂಡೇ ಬಂದಿದೆ. ಭಾವನಾತ್ಮಕ ವಿಷಯದಿಂದ ದೂರ ಉಳಿಯೋದೇ ಬಿಜೆಪಿಯ ನಿರ್ಧಾರ ಆಗೋದ್ರೆ ಕಾಂಗ್ರೆಸ್ ತನ್ನ ಮತ್ತೆ ವಿಪಕ್ಷಗಳು, ಬರೀ ಕಾಂಗ್ರೆಸ್ ಅಂತ ಅಲ್ಲ, ಕಾಂಗ್ರೆಸ್ ವಿಶೇಷವಾಗಿ ಮತ್ತೆ ವಿಪಕ್ಷಗಳು ತಮ್ಮ ಸ್ಟ್ರಾಟಜಿಯನ್ನು ಯಾವ ರೀತಿ ಬದಲಾವಣೆ ಮಾಡ್ಕೊಳ್ತಾರೆ ಅಥವಾ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇವತ್ತಿರುವಂಥದ್ದು. ಇವತ್ತಿನ ಚರ್ಚೆಯ ವಿಷಯ ಅಭಿವೃದ್ಧಿಯಿಂದ ಮತ ಜಪ ಅಂತ. ಮತ್ತೆ ಇದನ್ನ ಪ್ರೂವ್ ಮಾಡೋದಕ್ಕೆ, ಜನರಲ್ಲಿ ಈ ಒಂದು ಅರಿವನ್ನು ಮೂಡಿಸೋದಕ್ಕೆ, ಮನವರಿಕೆ ಮಾಡೋದಕ್ಕೆ 10 ಹಾದಿಯನ್ನು ಹಿಡಿತಿದೆ ಬಿಜೆಪಿ. ನನ್ನ ಹತ್ರ ಒಂದಷ್ಟು ಮಾಹಿತಿ ಇದೆ. ಇದು ನನಗೆ ಸಿಕ್ಕಿರೋದು ಕಾರ್ಯಕಾರಿಣಿ ಸಭೆಯಲ್ಲಿ JP ನಡ್ಡಾ ಅವರು ಕೊಟ್ಟಿರುವಂಥ ಭಾಷಣದಿಂದ. ನಾನು ಭಾಳ ಕ್ವಿಕ್ಕಾಗಿ, ನನ್ನ ಜೊತೆ ಈಗಾಗಲೇ ಈ ಚರ್ಚೆಯಲ್ಲಿ ಭಾಗವಹಿಸಲಿರುವಂಥ ಅತಿಥಿಗಳಿದ್ದಾರೆ. BV ಶ್ರೀನಿವಾಸ್ ಅವರೇ ನಮಸ್ಕಾರ, ಸ್ವಾಗತ, ಗುಡ್ ಈವ್ನಿಂಗ್. ಕೋಡಿಹಳ್ಳಿ ಚಂದ್ರಶೇಖರ್, ರೈತ ಮುಖಂಡರು, ಮುಂದಿನ ದಿನಗಳಲ್ಲಿ ಆಪ್ ಮುಖಂಡರು ಅಂತ ಕರಿಬೇಕಾಗತ್ತೇನೋ. ನಮಸ್ಕಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ನಿಮಗೂ ಕೂಡ ಸ್ವಾಗತ. ಇನ್ನು P ರಾಜೀವ್ ಅವರಿದ್ದಾರೆ, ಸ್ವಾಗತ ನಿಮಗೆ. ನಿಮ್ಮ ಹತ್ರ ನಾನು ಮಾತಾಡೋದಕ್ಕೆ ಶುರು ಮಾಡೋದಕ್ಕೂ ಮುಂಚೆ, ಈ ಚರ್ಚೆ ವಿಷಯದ ಪ್ರಮುಖ ಪ್ರಶ್ನೆಗಳನ್ನ ನಾನು ಕೇಳೋದಕ್ಕೂ ಮುಂಚೆ, ಮುಖ್ಯಾಂಶಗಳು ಈ ವಿಜಯನಗರದಲ್ಲಿ ನಡೆದಂಥ ಕಾರ್ಯಕಾರಿಣಿಯ ಭಾಷಣದ ವೇಳೆ ಅವರು ನಮ್ಮ ಜೊತೆ, ಅಂದರೆ ಈ ರಾಜ್ಯದ ಜನತೆ ಜೊತೆ ಹಂಚಿಕೊಂಡಂಥ ಒಂದಷ್ಟು ಮುಖ್ಯಾಂಶಗಳು, ಬೇರೆ ಬೇರೆ ಸಮುದಾಯಗಳಿಗೆ, ನಿರ್ದಿಷ್ಟ ಸಮುದಾಯಗಳಿಗೆ ಯಾವ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರದ ಯೋಜನೆ ಮತ್ತು ಕಾರ್ಯಕ್ರಮಗಳು, ಅಂಕಿಅಂಶಗಳ ಜೊತೆ ಹೀಗೆ ಹೇಳ್ತಾ ಹೋಗ್ಬಿಟ್ರೆ ಸೈಕಲಾಜಿಕಲಿ ಕರ್ನಾಟಕದ ಮತದಾರನ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ಬೋದು, ಸಮುದಾಯಗಳಿಗಾಗಿನೇ ವಿಶೇಷವಾದಂಥ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶ ಕೊಟ್ಟಿದ್ದು JP ನಡ್ಡಾ ಅವರು. ಅದರ ಕೆಲವೊಂದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಇಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೇನೆ. ಮೊದಲನೇದಾಗಿ ರೈತರ ಮತಕ್ಕಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ. ದೇಶದಲ್ಲಿ ಒಟ್ಟು 12 ಕೋಟಿ ರೈತರಿಗೆ ಈ ಬಿಮಾ ಸುರಕ್ಷೆ ಸಿಗ್ತಿದೆ. ಅದರಲ್ಲಿ ಕರ್ನಾಟಕದಲ್ಲಿ 58 ಲಕ್ಷ ರೈತರು ಇದರ ಫಲಾನುಭವಿಗಳು. ಎಷ್ಟು ಬಹಳ ಸ್ಪೆಸಿಫಿಕ್ ಆಗಿ, ಸ್ಟೇಟ್ ಸ್ಪೆಸಿಫಿಕ್ ಆಗಿ 58 ಲಕ್ಷ ರೈತರು ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಾವು 58 ಲಕ್ಷ ಕುಟುಂಬಗಳು ಅಂತ ಭಾವಿಸ್ಬೋದಾ? ರೈತನಿಗೆ ನಿಜವಾಗ್ಲೂ ಕೇಂದ್ರ ನಮಗೆ ಸಹಾಯ ಮಾಡಿದೆ, ಕೇಂದ್ರದ ಆ ಒಂದು ಸಹಾಯ ಹಸ್ತ ನಮ್ಮ ಮೇಲಿತ್ತು, ನಾವು ಫಲಾನುಭವಿಗಳಾಗಿ ಫಲವನ್ನು ಅನುಭವಿಸಿದ್ದೀವಿ ಅನ್ನೋ ಭಾವನೆ ಮೂಡಿಬಿಟ್ರೆ ಅದು ಮತವಾಗಿ ಕನ್ವರ್ಟ್ ಆಗುತ್ತಾ? ಈ ಪ್ರಶ್ನೆ ಬಹುಶಃ ನಾವು ಕೇಳ್ತಿದ್ದೀವಿ. ಅದಕ್ಕೆ ಉತ್ತರ ಕೊಡೋದು ಮತದಾರ ಮಾತ್ರ. ಇನ್ನು ಕೇಂದ್ರದಿಂದ ರೈತನಿಗೆ ಪ್ರತಿ ವರ್ಷ 6,000 ರೂಪಾಯಿ ಪ್ರೋತ್ಸಾಹಧನ, ಅದ್ರ ಜೊತೆಗೆ ರಾಜ್ಯದಿಂದ ಕೇಂದ್ರದ ಮೊತ್ತ ಏನಿತ್ತು ಅದಕ್ಕೆ ಸೇರಿಸಿ 4,000, ಒಟ್ಟು 10,000. ಈ ಘೋಷಣೆ ಆಗಿದ್ದು ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವ್ರ ಸರ್ಕಾರದಲ್ಲೂ ಅದು ಮುಂದುವರಿತಾ ಹೋಗಿದೆ. ರೈತರ ಮತಕ್ಕಾಗಿ ವಿಶೇಷವಾಗಿ ಬಿಜೆಪಿ ಹರಸಾಹಸನೆ ಪಡಬೇಕಿದೆ. ಯಾಕಂದರೆ ಆ 3 ಕಾಯ್ದೆಗಳು ಅದನ್ನು ಜಾರಿ ಮಾಡೋ ಪ್ರಯತ್ನ ಮಾಡಿದಂಥ ರೀತಿ, 1 ವರ್ಷ ಸಿಂಗು ಬಾರ್ಡರ್ನಲ್ಲಿ ನಡೆದಂಥ ಹೋರಾಟ, ದೇಶ ವ್ಯಾಪಿಸಿ ನಡೆದಂಥ ರೈತರ ಒಂದು ಹೋರಾಟ, ಆ ಕಿಚ್ಚು, ಅದನ್ನು ಶಮನಗೊಳಿಸೋದಕ್ಕೆ ಬಿಜೆಪಿ ಸಾಹಸ ಪಡ್ತು. ಮುಜುಗರ ಉಂಟಾದರೂ ಪರವಾಗಿಲ್ಲ ಅಂತ ಹೇಳಿ ಆ ಕಾನೂನನ್ನು ವಾಪಸ್ ಕೂಡ ಪಡ್ಕೊಳ್ತು. ಅದಕ್ಕೆ ವಿಶೇಷವಾಗಿ ರೈತ ಸಮುದಾಯದ ಮೇಲೆ ಒಂದು ಗಮನವನ್ನು ಹರಿಸ್ತಿದೆ ಬಿಜೆಪಿ. ಈ ಕಾರ್ಯಕಾರಿಣಿಯಲ್ಲಿ ಈ ಅಂಕಿಅಂಶಗಳನ್ನ ಕೊಡೋದಕ್ಕೆ ಕಾರಣ ಕೂಡ ಅದೇ. ಈ 6,000 4,000 ನಮಗೆ ಗೊತ್ತಿದ್ದಂಥ ವಿಷಯ, ಆದರೆ 58 ಲಕ್ಷ ಜನ ರೈತರು ಕರ್ನಾಟಕದಲ್ಲಿ ಫಲಾನುಭವಿಗಳಾಗಿದ್ದಾರೆ ಅನ್ನೋ ವಿಷಯ ಈ ಕಾರ್ಯಕಾರಿಣಿಯ ಮೂಲಕ ಹೇಳ್ತಿರೋದರ ಉದ್ದೇಶ ಇಷ್ಟೇ.
ರೈತ ವಿರೋಧಿ ಮೋದಿ ಸರ್ಕಾರ ಅನ್ನೋ ಪಟ್ಟ ಏನಿತ್ತು ಅಥವಾ ಇದೆ, ಇದನ್ನ ದೂರ ಮಾಡಬೇಕು. ನಾವು ರೈತ ಪರ ಇದ್ದೀವಿ ಅಂತ ತೋರಿಸೋದಕ್ಕೆ ಈ ಅಂಕಿಅಂಶನೇ ಸಾಕ್ಷಿ ಅಂತ JP ನಡ್ಡಾ ಅವರು ತಮ್ಮದೇ ಆದ ಒಂದು ರೀತಿಯಲ್ಲಿ ಇದನ್ನ ತಮ್ಮ ಪಕ್ಷದವ್ರ ಜೊತೆ ಹಂಚಿಕೊಂಡಿದ್ದಾರೆ. ಅವ್ರ ಮೂಲಕ ರಾಜ್ಯದ ಜನತೆಗೆ, ವಿಶೇಷವಾಗಿ ರೈತ ಸಮುದಾಯಕ್ಕೆ ತಲುಪಿಸಬೇಕು ಅನ್ನೋ ಪ್ರಯತ್ನ ಮತ್ತು ನಿರೀಕ್ಷೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಈ ರೈತ ಸಮುದಾಯದ ಬಗ್ಗೆನೇ ಮಾತನಾಡ್ತಾ JP ನಡ್ಡಾ ಅವರು ಕಾರ್ಯಕಾರಿಣಿಯಲ್ಲಿ ಏನು ಹೇಳಿದ್ದಾರೆ, ಒಂದು ಕ್ವಿಕ್ ಲುಕ್. प्रधानमंत्री किसान सम्मान निधि, प्रधानमंत्री किसान फसल बीमा योजना, आप देखिए ये DAP की बोरी देने का सवाल, आप देखिए हर धरती ये जितने भी कार्यक्रम चले हैं ये किसानों का सशक्तिकरण करते हैं. अगर मैं प्रधानमंत्री फसल बीमा योजना की बात करूं तो जितने बॉटलनेक्स थे वो सारे हटा दिए गए. एंड यू विल बी हैप्पी टू नो दैट आज 12 करोड़ से ज्यादा लोग प्रधानमंत्री फसल बीमा योजना के साथ जुड़ गए हैं. ये भी हमको ध्यान रखना है. प्रधानमंत्री किसान सम्मान निधि में 11 करोड़ लोग जुड़े हैं और हियर इन कर्नाटका 58 लाख किसान प्रधानमंत्री किसान सम्मान निधि का 6,000 रुपए साल का ले रहे हैं. और येडियुरप्पा जी की सरकार ने और अब बोम्मई जी की सरकार उस पर टॉपिंग अप करती है. 6 पर 4,000 कर्नाटक सरकार देती है. 10,000 प्रधानमंत्री किसान सम्मान निधि. ಬರೀ ರೈತರನ್ನ ಓಲೈಸಿದ್ರೆ ಸಾಲೋದಿಲ್ಲ. ಕಳೆದ ಕೆಲವು ವರ್ಷಗಳು ನಮಗೆ ಆರೋಗ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವೆಚ್ಚದ ಬಗ್ಗೆ ಬಿಸಿಯನ್ನೇ ಮುಟ್ಟಿಸಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ವಿಶೇಷವಾಗಿ ಮಧ್ಯಮ ವರ್ಗ, ಅದಕ್ಕಿಂತ ಕೆಳಗಿರುವಂಥ ದುರ್ಬಲ ವರ್ಗಗಳು, ಆರ್ಥಿಕವಾಗಿ ದುರ್ಬಲ ವರ್ಗಗಳು. ಈ ಆಸ್ಪತ್ರೆ ಖರ್ಚೆ ಒಂದು ದೊಡ್ಡ ತಲೆನೋವಾಗೋಯ್ತು. ಸಾಯೋದೇ ಬೆಟರು ಅಂತ ಅನಿಸೋವಂಥ ಒಂದು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ 5 ಲಕ್ಷ ಬಡವರಿಗೆ ಹೆಲ್ತ್ ಕವರ್ ಆಗಿ ಪ್ರತಿ ವರ್ಷ ಕೊಡೋದಕ್ಕೆ ಮುಂದಾಯಿತು. ಅದು 5 ಲಕ್ಷ ಆಗ್ತಿದ್ದಂಗೆ ಅದು 3.11 ಕೋಟಿ ಜನ ಫಲಾನುಭವಿಗಳಿದ್ದಾರೆ. ಒಟ್ಟು ಇದಕ್ಕಾಗಿ 23,000 ಕೋಟಿಗಳನ್ನು ಖರ್ಚು ಮಾಡಿದ್ದೀವಿ ಅಂತ ಅವ್ರು ಹೇಳ್ಕೊತಿದ್ದಾರೆ. ಇದು ಶ್ರೀಸಾಮಾನ್ಯನನ್ನ ತಲುಪುವಂಥ ಒಂದು ಪ್ರಯತ್ನವಾಗಿ ನಾವು ನೋಡಬೇಕಾಗ್ತದೆ. ಮತ್ತು ಈ 3.11 ಕ್ರೋರ್ ಫಲಾನುಭವಿಗಳೇನಿದ್ದಾರೆ ಅದರಲ್ಲಿ ಎಷ್ಟು ಜನಕ್ಕೆ ನಿಜವಾಗ್ಲೂ ಸಹಾಯ ಆಗಿದೆ, ಪ್ರಾಣ ಉಳಿದಿದೆ, ಚಿಕಿತ್ಸೆ ಸಿಕ್ತು, ಸಮಯೋಚಿತವಾಗಿ ಚಿಕಿತ್ಸೆ ಸಿಕ್ಕಿದ್ದೇ ಆದರೆ ಅವರು ಸರ್ಕಾರವನ್ನು ಅವರು ಅಪ್ರಿಷಿಯೇಟ್ ಮಾಡೋದಿಲ್ವಾ? ಅದು ಈ ಅಪ್ರಿಸಿಯೇಷನ್ ಮತವಾಗಿ ಪರಿವರ್ತನೆ ಆಗುತ್ತಾ ಅಥವಾ ಅದು 2 ವರ್ಷದ ಹಿಂದಿನ ಮಾತು ಅಂತ ಮರ್ತು ಹೋಗ್ತಾರ ಮತದಾರ? ಇದು ಮತ್ತೊಂದು ಪ್ರಶ್ನೆ ಆಯಿತು. ಇನ್ನು ಜನಧನ ಮತ, ಜನರನ್ನು ಅದರಲ್ಲೂ ಬಡವರನ್ನು ಮುಖ್ಯವಾಹಿನಿಗೆ ತರೋದಕ್ಕಾಗಿ ಮತ್ತು ಬೇರೆ ಬೇರೆ ಸೇವೆಗಳನ್ನು ಒಂದು ರೀತಿಯಲ್ಲಿ ಒಥೆಂಟಿಕ್ ಆಗಿ, ಅಂದರೆ ಅದರ ದುರುಪಯೋಗ ಮತ್ತು ದುರ್ಲಾಭವನ್ನು ಪಡ್ಕೊಳ್ದೇ ಇರುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅಂದರೆ ಬಡವರಿಗೆ ಒಂದು ಖಚಿತವಾದ, ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು. ಹೇಗೆ ಅಂದರೆ ಅದನ್ನು ಬ್ಯಾಂಕ್ ಅಕೌಂಟ್ ಮಾಡೋದ್ರ ಮೂಲಕ ಅವ್ರಿಗೆ ಬೇರೆ ಬೇರೆ ಅನುದಾನಗಳೇನಿದೆ ಡೈರೆಕ್ಟಾಗಿ ಅವ್ರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಜನಧನನ ತಂದರು. 45 ಕೋಟಿ ಜನ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನೇ ತಾವು ನೋಂದಾಯಿಸ್ಕೊಂಡಿರ್ತಾರೆ. ಇದ್ರ ಮೂಲಕ ತಮಗೆ ಒಂದು ಅಕೌಂಟನ್ನು ಕೂಡ ತೆಕ್ಕೊಂಡಿರ್ತಾರೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕರ್ನಾಟಕ ಸ್ಪೆಸಿಫಿಕ್ ಆಗಿ ನಂಬರ್ಸ್ ಕೊಟ್ಟಿದ್ದಾರೆ. 1.6 ಕೋಟಿ ಜನ ಜನಧನ್ ಯೋಜನೆಯ ಫಲಾನುಭವಿಗಳು ಕರ್ನಾಟಕದಲ್ಲಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಈ ಅಟಲ್ ಬಿಹಾರಿ ಪಿಂಚಣಿ ಕಾರ್ಯಕ್ರಮ ಯೋಜನೆ ಮತ್ತು ಜೀವನ್ ಜ್ಯೋತಿ ಅನ್ನೋ ಯೋಜನೆ, ಇದೆಲ್ಲವನ್ನು ಜನಧನ್ ಅಕೌಂಟ್ ಜೊತೆ ಸೇರಿಸೋದ್ರ ಮೂಲಕ ಒಬ್ಬ ನಾಗರಿಕ ದೇಶದ ಯಾವುದೇ ಮೂಲೆಗೆ ಹೋದರು ತನಗೆ ಸಿಗಬೇಕಾದಂಥ ಸೌಕರ್ಯ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ, ಒಂದು ಪಾರದರ್ಶಕವಾದ ರೀತಿಯಲ್ಲಿ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಇದ್ರ ಬಗ್ಗೆ ಕೂಡ JP ನಡ್ಡಾ ಅವ್ರು ಮಾತಾಡಿದ್ರು. ಏನು ಹೇಳಿದ್ರು? ಜನ್ಧನ್ ಬಗ್ಗೆ 1.6 ಕೋಟಿ ಕನ್ನಡಿಗರು ಇದರ ಫಲಾನುಭವಿಗಳು ಅಂತ ಹೇಳಿದ್ರಲ್ಲ, ಆ ವಿಷಯವನ್ನು ಮತ್ತೊಮ್ಮೆ ಕೇಳ್ಕೊಂಡು ಬರೋಣ. जनधन योजना, अगर 45 करोड़ people are enrolled in Jandan योजना, 1 crore 60 lakh from Karnataka have been enrolled. 1 crore 60 lakh. And what benefits they are getting? प्रधानमंत्री जीवन ज्योति बीमा योजना, अटल पेंशन योजना, इन सब के साथ उनको जोड़ा गया. जो उनको राशन कार्ड मिलता है वो भी जनधन कार्ड से जोड़ा गया है, सीधे में आधार कार्ड, so that wherever they are in the country
ನಾ ಆಗ್ಲೇ ಹೇಳಿದೆ, ಒಂದಾಗಿ ಒಂದು ವರ್ಗವನ್ನ ಓಲೈಸುವಂತ ಪ್ರಯತ್ನಗಳು ಈಗಾಗಲೇ ಬಿಜೆಪಿ ಶುರು ಮಾಡಿದೆ. ರೈತರಿಗೊಂದು ಮಾಡ್ತು, ಶ್ರೀಸಾಮಾನ್ಯನಿಗೆ ಇನ್ನೊಂದು, ಮಹಿಳೆಯರ ಅಂದರೆ ಮಹಿಳೆ ಮತದಾರರ ಒಂದು ಪ್ರಭಾವ ಏನು ಅನ್ನೋದನ್ನ ಬಿಜೆಪಿ ಉತ್ತರ ಪ್ರದೇಶ ಎಲೆಕ್ಷನ್ನಲ್ಲಿ ಬಹಳ ಹತ್ತಿರದಿಂದ ನೋಡಿದೆ, ಗಮನಿಸಿದೆ, ಅನುಭವಿಸಿದೆ. ಹೀಗಾಗಿ ಅವ್ರಿಗೆ ಗೊತ್ತಿದೆ ಮಹಿಳೆಯರು ಒಗ್ಗಟ್ಟಿನಿಂದ ಮತ ಚಲಾವಣೆ ಮಾಡಿದ್ರೆ ಪರಿಣಾಮ ಯಾರ ಪರ ಮಾಡಿರ್ತಾರೋ ಅವರ ಪರನೇ ಇರುತ್ತೆ ಅಂತ. ಹೀಗಾಗಿ ಮಹಿಳೆಯರ ಘನತೆಯನ್ನು ಕಾಪಾಡೋದಕ್ಕೆ ಮೊದಲನೇ ಬಾರಿಗೆ 2014ರಲ್ಲಿ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ಬಿಜೆಪಿಯ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳ್ತಾ ಹೋದರು, ಸ್ವಚ್ಛ ಭಾರತ್, ಕಸ ಗುಡಿಸೋದ್ರಿಂದ ಹಿಡಿದು ಟಾಯ್ಲೆಟ್ ಕಟ್ಸೋ ತನಕ ಎಲ್ಲ ಕೆಲಸವನ್ನು ಮಾಡ್ತಾ ಹೋದರು. 11 ಕೋಟಿ ಶೌಚಾಲಯಗಳ ನಿರ್ಮಾಣ ಆಯಿತು ದೇಶದಲ್ಲಿ. ಮತ್ತೊಮ್ಮೆ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡೋದಾದರೆ 46,31,000ಕ್ಕೂ ಹೆಚ್ಚು ಫಲಾನುಭವಿಗಳು, ಅಂದರೆ ಇಷ್ಟು ಜನರ ಮನೆಗಳಲ್ಲಿ ಶೌಚಾಲಯ ಇರಲಿಲ್ಲ, ಅವರು ಹೊರಗಡೆನೆ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಈ ಥರದ ಪರಿಸ್ಥಿತಿಯಲ್ಲಿ 46,31,000 ಕುಟುಂಬಗಳಿಗೆ ಶೌಚಾಲಯ ಸಿಗ್ತಲ್ಲ, ಅವರು ಸರ್ಕಾರವನ್ನು ಅವರು ಅಪ್ರಿಷಿಯೇಟ್ ಮಾಡ್ತಾರಾ? ಈ ಅಪ್ರಿಸಿಯೇಷನ್ ಮತ್ತೊಮ್ಮೆ ನಾನು ಕೇಳ್ತೀನಿ, ಮತವಾಗಿ ಪರಿವರ್ತನೆ ಆಗತ್ತಾ ಅಥವಾ ಇದು ಹಳೆ ವಿಷಯ ಆಗೋಯ್ತಾ? ಅಲ್ಲಿಗೆ ನಿಲ್ಲಿಲ್ಲ. ಉಜ್ವಲ ಸ್ಕೀಮ್ ಅಂತ ತಂದರು. ಉಜ್ವಲ ಸ್ಕೀಮ್ನಲ್ಲಿ ಏನು ಮಾಡಿದ್ರು? ಒಲೆಗಳಿತ್ತು, ಮಹಿಳೆಯಲ್ಲಿ ಕೂತ್ಕೊಂಡು ಊದಬೇಕಾಗಿತ್ತು, ಶ್ವಾಸಕೋಶಕ್ಕೆ ತೊಂದರೆ, 10 ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಿದ್ದವ್ರಿಗೆ ಒಂದು ಉಚಿತವಾದಂಥ ಸಿಲಿಂಡರ್ಗಳು 2-3 ರಾಜ್ಯಕ್ಕೂ ಅದು ವೇರಿ ಆಗುತ್ತೆ, ಅವರು ಕೊಡ್ತಾ ಬಂದರು. ಆದರೆ ಇವತ್ತಿನ ಪರಿಸ್ಥಿತಿ ಏನು? ಸಿಲಿಂಡರ್ ತಗೋಬೇಕು ಅಂದರೆ 1,000 ರೂಪಾಯಿ ಖರ್ಚು. ಪಾಪ ದುಡ್ಡೇ ಇರಲಿಲ್ಲ, ಅವರು ಒಲೆನಲ್ಲಿ ಊದ್ಕೊಂಡು ಅವ್ರ ಆರೋಗ್ಯಕ್ಕೆ ತೊಂದರೆ ಆದರೂ ಪರವಾಗಿಲ್ಲ ಅಂತ ಇದ್ದಂಥ ಜನರ ಹತ್ರ ನೀವು 1,000 ರೂಪಾಯಿಯನ್ನು ನಿರೀಕ್ಷೆ ಮಾಡಿದ್ರೆ ಅದು ಸರಿ ಇದೆಯಾ? ಉಜ್ವಲ ಸ್ಕೀಮ್ ಏನೋ ಚೆನ್ನಾಗಿತ್ತು, ಆದರೆ ಅದು ನಿಜವಾಗ್ಲೂ ಉಪಯೋಗಕ್ಕೆ ಬರ್ತಿದೆಯಾ ಇವತ್ತು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಮತ್ತು ಅದು ಕೂಡ ಮಹಿಳೆಯರ ಮತಕ್ಕಾಗಿಯೇ ಮಾಡಿರುವಂಥದ್ದು. ಮಹಿಳೆಯರ ಆರೋಗ್ಯ ಸುಧಾರಣೆ ಆಗಿದೆ ಅಂದರೆ ಯಾರ್ಯಾರು ಕಡಿಮೆ ಮಾಡಿದ್ದಾರೆ ಒಲೆಯನ್ನು ಉಪಯೋಗಿಸೋದು, ಮತ್ತು ಗ್ಯಾಸಿಗೆ LPGಗೆ ಯಾರು ಶಿಫ್ಟ್ ಆಗಿದ್ದಾರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಡಿಮೆ ಆಗಿದೆ. ಬಟ್ ಎಷ್ಟೋ ಜನ ಈಗ ಸಿಲಿಂಡರ್ನ ಅಫೋರ್ಡ್ ಮಾಡಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಈ ಬೆಲೆ ಏರಿಕೆ ಅನ್ನೋದು ಆ ಬಿಸಿ ಅವ್ರಿಗೆ ಮುಟ್ಟಿಬಿಟ್ಟಿದೆ. ಹೀಗಿದ್ದಾಗ ಅವರು ಮತ್ತೊಮ್ಮೆ ಒಲೆಗೆ ಹೋದರು. ಇದು ಈ ಶಿಫ್ಟಿನ ಪರಿಣಾಮ ಏನಾಯಿತು? ಮನೆಯಲ್ಲೂ ಮತ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ವಸತಿ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ 7 ಲಕ್ಷ ಮನೆಗಳ ನಿರ್ಮಾಣ ಕೆಲವೊಂದಷ್ಟು ಆಗಿದೆ, ಇನ್ನೊಂದಷ್ಟು ಆಗಬೇಕಿದೆ. ಇಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ, ಪ್ರತಿಯೊಂದು ಹಂತದಲ್ಲೂ ಭ್ರಷ್ಟಾಚಾರದ ಆರೋಪ. ಈ ಥರದ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಇದು ಎಲೆಕ್ಷನ್ಗೂ ಮುಂಚೆ ಈ ಒಂದು ಆಕಾಂಕ್ಷೆ ಏನಿದೆ ಬಿಜೆಪಿಯದ್ದು ಅದನ್ನು ಪೂರೈಸುವಂಥ ಸಾಧ್ಯತೆಗಳು ಇದೆಯಾ ಅಂತ ನಾವು ಕೇಳ್ಕೋಬೇಕು. ಇನ್ನು ಪಡಿತರ ಪಾತ್ರ. ಉತ್ತರ ಪ್ರದೇಶ ಎಲೆಕ್ಷನ್ನಲ್ಲಿ ಬಿಜೆಪಿ ಕಲ್ತಂಥ ಮತ್ತೊಂದು ಪಾಠ ಏನಪ್ಪ ಅಂದರೆ, ಸರ್ಕಾರ ಯಾವಾಗ ಪ್ರತಿಯೊಬ್ಬನ ಮನೆಗೂ ಅವತ್ತಿನ ಊಟವನ್ನು ತಲುಪಿಸುವಂಥ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡ್ತು, ಅದರಲ್ಲಿ ತಕ್ಕ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣ್ತು, ಅದು ಮತಗಳಾಗಿ ಪರಿವರ್ತನೆ ಆಯಿತು. ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಇತ್ತಾ? 2 ಕೋವಿಡ್ ವೇವ್ಗಳು ಬಂತಲ್ಲ, ಭೀಕರವಾದ 2ನೇ ಅಲೆ ಏನಿತ್ತು, ಅದರಲ್ಲಿ ಸರ್ಕಾರದ ಪಾತ್ರ ಏನಾಗಿತ್ತು? ಪಡಿತರ ಏನಿತ್ತು ಅದು ಸಿಕ್ತಾ? ಸರ್ಕಾರದಿಂದಾನೇ ಸಿಕ್ತಾ ಅಥವಾ ಈ ಖಾಸಗಿ NGOಗಳು, ಚಾರಿಟೇಬಲ್ ಟ್ರಸ್ಟ್ಗಳು ಅವ್ರುಗಳು ಮಾಡಿದ್ರಿಂದ ಅವರು ಬದುಕೊಂಡ್ರ? ಈ ಪ್ರಶ್ನೆ ನಮ್ಮ ಮುಂದೆ ಇದೆ. ಈ ಪ್ರಶ್ನೆಗೆ ಉತ್ತರ ಯಾರು ಫಲಾನುಭವಿಗಳು ಇದ್ದಾರೆ, ಫಲ ಸಿಕ್ತೋ ಇಲ್ವೋ ಅನ್ನೋದ್ರ ಮೇಲೆ ಅವ್ರು ನಿರ್ಧಾರ ಮಾಡ್ತಾರೆ, ಅವ್ರಿಗೆ ಇದು ನಿಜವಾಗ್ಲೂ ಉಪಯೋಗ ಆಯ್ತೋ ಇಲ್ವೋ. ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಈ ಪಡಿತರ ವಿತರಣೆ ಕೂಡ ಆಗೋಯ್ತು. ಈ ಥರ ಅವರು ಭಾಳ ಸ್ಪೆಸಿಫಿಕ್ ಆಗಿ ಒಂದಷ್ಟು ಮಾತುಗಳನ್ನು ಹೇಳೋದ್ರ ಮೂಲಕ ಜನರ ಬಳಿ ಹೋಗ್ತಿದ್ದೀರಿ, ಈ ವಿಷಯಗಳ ಬಗ್ಗೆ ನೀವು ಮಾತನಾಡಿ ಅಂತ ಹೇಳ್ತಾರೆ. ಇಲ್ಲಿಗೆ ನಮ್ಮ ಪ್ರಶ್ನೆ ಬರೋದು, ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಬಿಡ್ತಾ? ಭಾವನಾತ್ಮಕ ವಿಷಯಗಳೇನಿದ್ವೋ ಈ ಭಾವನಾತ್ಮಕ ವಿಷಯಗಳಿಂದ ದೂರ ಉಳಿದು ಅದು ಒಂದರಿಂದಾನೇ ನಾವು ಚುನಾವಣೆ ಗೆಲ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು, ಎಸ್ಪೆಷಲಿ ಕರ್ನಾಟಕದಲ್ಲಿ, ಯಾಕಂದರೆ ಇಲ್ಲಿರೋದು ಬುದ್ಧಿವಂತ ಮತದಾರ. ನೀವು ಬರೀ ಹಲಾಲು, ಹಿಜಾಬು, ಧ್ವನಿವರ್ಧಕ ಅಂದ್ಬಿಟ್ರೆ ಜನ ವೋಟ್ ಹಾಕೋದಿಲ್ಲ. ಕೆಲಸ ಏನು ಮಾಡಿದ್ರಿ ಅಂತ ಕೇಳ್ತಾರೆ. ಆ ಕೆಲಸವನ್ನು ತೋರಿಸೋದಕ್ಕೆ ಈಗ ಬಿಜೆಪಿ ಮುಂದಾಯ್ತಾ? ಅಲ್ಲಿಗೆ ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತಾ, ಅದಕ್ಕಾಗಿ ಇವತ್ತಿನ ಚರ್ಚೆಯ ವಿಷಯ ಅಭಿವೃದ್ಧಿಯಿಂದ ಮತ ಜಪ. ಇನ್ನು ಈ ಚರ್ಚೆ ವಿಷಯದ ಪ್ರಮುಖ ಪ್ರಶ್ನೆಗಳು ಈ ರೀತಿ: ಬಿಜೆಪಿ ಸಾಧನೆ ಅಸ್ತ್ರ ಹಿಡಿದ್ರೆ ವಿಪಕ್ಷಗಳಿಗಿರುವ ಶಸ್ತ್ರವೇನು? ಅವರು ಒಂದು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ಹೋಗ್ತಾರಪ್ಪ ಮುಂದಕ್ಕೆ. ವಿಪಕ್ಷಗಳು ಏನು ಮಾಡೋರಿದ್ದಾರೆ? ಮತ ಗಳಿಸುವುದು, ನಾನು ಕೇಳ್ತಿರೋದು, ಹಿಂದಿನ ಫಲವೋ ಅಥವಾ ಇಂದಿನ ಸ್ಥಿತಿಯೋ?
ಅವತ್ತು ನಾವು ನಿಮಗೆ ಟಾಯ್ಲೆಟ್ ಕಟ್ಸ್ಕೊಟ್ವಿ, ಅವತ್ತು ನಾವು ನಿಮಗೆ ಗ್ಯಾಸ್ ಸಿಲಿಂಡರ್ ಕೊಟ್ವಿ. ಇವತ್ತಿನ ಕತೆ ಹೇಳ್ರಪ್ಪ, ಇವತ್ತಿನ ಕತೆ ಹೇಳಿ. ಆ ಟಾಯ್ಲೆಟ್ಗೆ ಹೋಗೋಕ್ಕೂ ಮುಂಚೆ ತಿನ್ನಬೇಕಲ್ಲ, ಆ ತಿನ್ನೋ ಪದಾರ್ಥಗಳ ಬೆಲೆನೇ ಜಾಸ್ತಿ ಆಗೋದ್ರೆ ನೀವು ಸಿಲಿಂಡರ್ ಕೊಟ್ಟು ಸಿಲಿಂಡರ್ ತೊಗೊಳಕ್ಕೆ ಆಗಲಿಲ್ಲ ಅಂದರೆ ಕೊಟ್ಟೇನು ಪ್ರಯೋಜನ? ಇನ್ನು ಮತ ಚಲಾವಣೆಗೆ ಆಧಾರ ಕೇಂದ್ರದ ಕೆಲಸವೋ ಅಥವಾ ರಾಜ್ಯದ್ದು? ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, ಇದರಲ್ಲೆಲ್ಲೂ ರಾಜ್ಯದ್ದು ಏನಿದೆ ಪಾತ್ರ? ರಾಜ್ಯದ್ದು ಒಂದು ರೀತಿಯಲ್ಲಿ ಹೆಚ್ಚುವರಿ ಪಾತ್ರ ಅಷ್ಟೇ. ರಾಜ್ಯ ಸರ್ಕಾರ ಏನು ಮಾಡ್ತು? ಒಕ್ಕೂಟದ ವ್ಯವಸ್ಥೆ ಇದು. ರಾಜ್ಯ ಸರ್ಕಾರದ ಜವಾಬ್ದಾರಿ ಅಷ್ಟೇ ಇದೆ ತನ್ನ ಜನದ ಪ್ರತಿ. ಹೀಗಿದ್ದಾಗ ನಾವು ಬರೀ ಕೇಂದ್ರ ಮೋದಿಯವ್ರ ಮುಖ ತೋರಿಸ್ಕೊಂಡು ಮತ ಕೇಳ್ತೀವಿ ಅಂದರೆ BJPಗೆ ಮತ ಸಿಗತ್ತಾ? ಇನ್ನು ಭಾವನಾತ್ಮಕ ವಿಷಯಗಳನ್ನು ಬದಿಗಿಡಲು ನಿರ್ಧರಿಸ್ತಾ BJP? ಭಾಳ ಸ್ಪಷ್ಟ ಇದೆ ಈ ಪ್ರಶ್ನೆ. ಸ್ಟ್ರಾಟಜಿನೇ ಚೇಂಜ್ ಆಗೋಯ್ತಾ? ಯಾಕಂದರೆ ದಕ್ಷಿಣ ಭಾರತದಲ್ಲೇ ಮತದಾನ ಮತ್ತು ಮತದಾರ ಎರಡೂ ಒಂದು ವಿಶೇಷವಾದ ರೀತಿಯಲ್ಲೇ ಇದೆ. ಮತದಾರನ ವರ್ತನೆ, ಅವನ ತಿಳುವಳಿಕೆ, ಅರ್ಥೈಸಿಕೊಳ್ಳುವಿಕೆ ಇದೆಲ್ಲ ಒಂದು ರೀತಿಯಲ್ಲಿದೆ. ಮತದಾನಕ್ಕೆ ಆಧಾರನೇ ಬೇರೆ ಇದೆ. ಉತ್ತರ ಭಾರತದ ಥರ ಅಲ್ಲ. ಇಲ್ಲಿ ಅತಿರೇಕದ ಈ ಭಾವನಾತ್ಮಕ ವಿಷಯಗಳ ಚರ್ಚೆ, ಸಂಘರ್ಷ, ಇವುಗಳು ಇತಿಹಾಸವನ್ನು ನಾವು ತೆಗೆದು ನೋಡೋದಾದರೆ ಅಷ್ಟು ಯಶಸ್ಸನ್ನು ಯಾವ ಪಕ್ಷಕ್ಕೂ ತಂದು ಕೊಟ್ಟಿಲ್ಲ. BJP ತಂತ್ರ ಅನುಷ್ಠಾನದ ಬೆನ್ನಲ್ಲೇ ಕಾಂಗ್ರೆಸ್ ಪ್ರತಿತಂತ್ರವೇನು? ಒಂದು ಯಶಸ್ವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರ, ಒಂದು ಬಲಿಷ್ಠ ಸ್ಥಿರ ಸರ್ಕಾರದ ಪಾತ್ರ ಎಷ್ಟಿದೆಯೋ ಅಷ್ಟೇ ಪ್ರಮುಖವಾಗಿದೆ ಒಂದು ಬಲಿಷ್ಠ ಒಗ್ಗಟ್ಟಿನಿಂದ ವರ್ತಿಸುವಂಥ ವಿಪಕ್ಷದ್ದು. ಹಾಗಾಗಿ ನಾನು ಕೇಳ್ತೀನಿ, ಪ್ರತಿತಂತ್ರವೇನು? ಈ ಚರ್ಚೆಯಲ್ಲಿ ನನ್ನ ಜೊತೆ ಇದ್ದಾರೆ BV ಶ್ರೀನಿವಾಸ್, ರಾಷ್ಟ್ರೀಯ ಅಧ್ಯಕ್ಷರು ಯುವ ಕಾಂಗ್ರೆಸ್. ನಮಸ್ಕಾರ BV ಶ್ರೀನಿವಾಸ್. ಕುರ್ಚಿಯ ಶಾಸಕರಾದ P ರಾಜೀವ್. ನಮಸ್ಕಾರ P ರಾಜೀವ್ ಅವರೇ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ರೈತ ಮುಖಂಡರು, ಮುಂದಿನ ದಿನಗಳಲ್ಲಿ ಆಪ್ ಮುಖಂಡರು ಅಂತ ನಾನು ಕರಿಬೇಕಾಗುತ್ತೇನೋ. ನಮಸ್ಕಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಸ್ವಾಗತ ನಿಮಗೆ. ಈಗ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಂದನೇ ಶುರು ಮಾಡ್ತೀನಿ. ಯಾಕಂದರೆ ಮೊದಲನೇದಾಗಿ ರೈತರ ಮತಾನೇ ಇವರು ಟಾರ್ಗೆಟ್ ಮಾಡ್ತಿರೋ ರೀತಿಯಲ್ಲಿದೆ. 58 ಲಕ್ಷ ಜನ ರೈತರು ಫಲಾನುಭವಿಗಳು. ಭೀಮಾ ಯೋಜನೆಯಲ್ಲಿ ಅವರು ಹೀಗೆ ಜನಧನ್ನಲ್ಲಿ ಇಷ್ಟು ಜನ ಸೇರಿದ್ರು, ಅದರಲ್ಲಿ ರೈತ ಕುಟುಂಬಗಳು ಇರ್ತವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆ ಕೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಿದೆ. ನೀವೇ ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ. ಆ 3 ಕಾನೂನುಗಳ ಬಗ್ಗೆ ನಾವು ಚರ್ಚೆ 10 ಬಾರಿ ಮಾಡಿದ್ದೀವಿ. ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕಾಗುತ್ತಾ? ನೋಡಿ, ಈಗ ಸರ್ಕಾರದ ಏನು ಕಾರ್ಯಕ್ರಮಗಳು ಇದ್ದಾವೆ, ಇದು ಯಾವುದೂ ಕೂಡ ಬಡತನಕ್ಕೆ ಪರಿಹಾರ ಅಲ್ಲ, ನಿರುದ್ಯೋಗಕ್ಕೆ ಪರಿಹಾರ ಅಲ್ಲ, ರೈತನ ಆರ್ಥಿಕ ಸ್ಥಿತಿಗೆ ಪರಿಹಾರ ಅಲ್ಲ. ಇದು ಎಲ್ಲದೂ ಕೂಡ ಚೀಪ್ ಪಾಪ್ಯುಲಾರಿಟಿ ಪ್ರೋಗ್ರಾಮ್ಗಳೇ ಅಷ್ಟೇ. ಹಾಗಾಗಿ ಇದ್ರ ಜೊತೆಗೆ ರೈತನನ್ನು ಕೃಷಿಯಿಂದ ಹೊರದಬ್ಬುವಂಥ ಕಾಯಿದೆಗಳನ್ನು ಏನು ಕರ್ನಾಟಕದಲ್ಲಿ ಜಾರಿಗೆ ತಂದಿದ್ದಾರೆ, ಭಾರತ ಸರ್ಕಾರ ಅದನ್ನು ಶಾಸನಬದ್ಧವಾಗಿ ವಾಪಸ್ ಏನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಂದು ನೈತಿಕ ಹೊಣೆ ಅದನ್ನು ವಾಪಸ್ ಪಡಿಬೇಕು. ಅದಕ್ಕೋಸ್ಕರ ನಾವು ನಿರಂತರವಾದಂಥ ಹೋರಾಟವನ್ನು ಪದೇ ಪದೇ ಮುಖ್ಯಮಂತ್ರಿಗಳ ಜೊತೆ ಇದು ಸಭೆ ಸಮಾರಂಭಗಳನ್ನು ಮಾಡಿ ಸಾಕಾಗೋಯ್ತು. ಇದ್ರ ಬಗ್ಗೆ ಬಾಯಿ ಬಿಡೋದಿಲ್ಲ. ಉಳಿದಿದ್ದೆಲ್ಲ ಯಾವುದೂ ಕೂಡ ಕೆಲಸ ಆಗೋದಿಲ್ಲ. ಯಾಕಂದರೆ ಇವತ್ತು ಸರ್ಕಾರದ ಕಿಸಾನ್ ಸಮ್ಮಾನ್ ಇರ್ಬೋದು, ಉಜ್ವಲ ಇರ್ಬೋದು, ಅಥವಾ ವಸತಿ ಇರ್ಬೋದು, ಅಥವಾ ಜನ್ಧನ್ ಇರ್ಬೋದು, ಇದು ಎಲ್ಲದೂ ಕೂಡ ಸರ್ಕಾರಿ ಕಾರ್ಯಕ್ರಮನೇ. ಇದೇ ರೀತಿ ಹಿಂದೆಯೂ ಕೂಡ ಸರ್ಕಾರ ನಡೆಸುವಾಗ ಆಯಾಯ ಪಕ್ಷಗಳು ಅವ್ರಿಗೆ ಬೇಕಾದ ಯೋಜನೆಗಳನ್ನು ಮಾಡಿರ್ತಾರೆ. ಆದರೆ ಜನ ಯೋಚನೆ ಮಾಡ್ತಾ ಇರ್ತಾರೆ, ರೈತನ ಆರ್ಥಿಕ ಸ್ಥಿತಿಗೆ ಏನು ಪರಿಹಾರ? ಇವತ್ತು ರಾಗಿ ಖರೀದಿ ಕೇಂದ್ರ ಆಗ್ತಾ ಇಲ್ಲ, ಭತ್ತದ ಖರೀದಿ ಕೇಂದ್ರ ಆಗ್ತಾ ಇಲ್ಲ, ಅಥವಾ ಜೋಳದ ಖರೀದಿ ಕೇಂದ್ರ ಆಗ್ತಾ ಇಲ್ಲ. ಇಲ್ಲಿ ರಾಗಿಗೆ 1 ಕ್ವಿಂಟಾಲಿಗೆ 1000 ರೂಪಾಯಿ ವ್ಯತ್ಯಾಸದಲ್ಲಿ ರೈತನ ಆರ್ಥಿಕತೆ ದಿವಾಳಿ ಎದ್ದೋಗ್ತದೆ. ಇವರು ಎಲ್ಲೋ 2 ತಿಂಗಳಿಗೆ ಒಂದು ಸಾರಿ, 3 ತಿಂಗಳಿಗೆ ಒಂದು ಸಾರಿ 2000 ರೂಪಾಯಿ ಹಾಕಿಬಿಟ್ರೆ ನಿಮ್ಮ ಕಷ್ಟ ದೂರ ಅಂತ ಹೇಳೋದಾದರೆ ಇದು ಸರಿಯಾಗೋದಿಲ್ಲ. ಸರ್ಕಾರಗಳು ಜನರ ಸಮಸ್ಯೆಗೆ ನಿಜವಾದ ಪರಿಹಾರಗಳನ್ನು ಹುಡುಕೋ ಪ್ರಯತ್ನವನ್ನು ಮಾಡಬೇಕು. ಅಲ್ಲಿ ಎಲ್ಲ ಸರ್ಕಾರಗಳು ಸೋಲ್ತಾ ಇದ್ದಾವೆ. ಆ ದಿಕ್ಕಲ್ಲಿ ಇವತ್ತಿನ ರಾಜ್ಯದ
BJPಯ ಸ್ಥಿತಿಯೂ ಅಲ್ಲೇ ಇದೆ. ಹಾಗಾಗಿ ಇರುವಂಥ ಸಮಯದಲ್ಲಿ ನಾನು ಎಷ್ಟು ಜನರನ್ನು ಮುಟ್ಟಬೇಕು, ಹೇಗೆ ಕಾರ್ಯಕ್ರಮ ಇರಬೇಕು ಅನ್ನೋ ದಿಕ್ಕಲ್ಲಿ ಅವರು ಯೋಚನೆ ಮಾಡಬೇಕೇ ಹೊರತು ಈ ಕಾರ್ಯಕ್ರಮಗಳು ಯಾವುದೂ ಕೂಡ ಚುನಾವಣಾ ಚಂದ್ರಶೇಖರ್ ಅವರೇ ಅವ್ರು ಅದೇ ಯೋಚನೆ ಮಾಡಿರೋದು ಅಲ್ಲ, ಅವ್ರ ಯೋಚನೆನೇ ಅದು. ಅದೇ ಇವತ್ತಿನ ಚರ್ಚೆಯ ವಿಷಯ. ಈ ಹಲಾಲು ಹಿಜಾಬು ಎಲ್ಲ ಒಂದ್ ಕಡೆ ಇಡಿ, ಜನರ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡಿ. ಪಿ ರಾಜೀವ್ ಅವ್ರಿಗೆ ನಾನು ಕೇಳ್ತಿದ್ದೀನಿ, ಭಾವನಾತ್ಮಕ ವಿಷಯಗಳಿಂದ ದೂರ ಉಳಿಯೋದಕ್ಕೆ ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ವಿಜಯನಗರದಲ್ಲಿ ನಡೆದಂಥ ಕಾರ್ಯಕಾರಿಣಿಯಲ್ಲಿ ಅವ್ರು ಕೊಟ್ಟಂಥ ಹೇಳಿಕೆಯನ್ನು ನೋಡ್ತಿದ್ರೆ ರಾಜೀವ್ ಅವರೇ, ಇಟ್ ಲುಕ್ಸ್ ಲೈಕ್ ಅಭಿವೃದ್ಧಿಯ ಜಪ, ಸಮುದಾಯಗಳನ್ನು ಓಲೈಸುವಂಥ ಒಂದು ನೇರ ಪ್ರಯತ್ನ. ರೈತರಿಂದ ಮಹಿಳೆಯರು, ಬಡವರ್ಗ, ಈ ಥರ ನಿಮ್ಮ ಸ್ಟ್ರಾಟಜಿನೇ ಚೇಂಜ್ ಆಗ್ತಿರೋ ಹಾಗೆ ಕಾಣ್ತಿದೆ ಅಂತ. ನಿಖಿಲ್ ಅವರೇ, ಮೊದಲನೇದಾಗಿ ಇಂಥ ಪ್ರಮುಖ ವಿಷಯದ ಬಗ್ಗೆ ಗಮನವನ್ನ, ರಾಜ್ಯದ ಮತದಾರರ ಗಮನವನ್ನ, ಜನತೆಯ ಗಮನವನ್ನ ಸೆಳೀತಾ ಇರೋದಕ್ಕಾಗಿ ನಾನು ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಿಜಾಬ್, ಹಲಾಲ್ ಇವೆಲ್ಲವೂ ಬಿಜೆಪಿಯ ಸೃಷ್ಟಿಯಲ್ಲ, ಸಂಘ ಪರಿವಾರದ ಸೃಷ್ಟಿಯಲ್ಲ. ಇವೆಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಜನರ ಭಾವನೆಯನ್ನ ವ್ಯಕ್ತಪಡಿಸ್ಕೊಂಡಿದ್ದನ್ನ ಮಾಧ್ಯಮದಲ್ಲಿ ಬಂದಿದ್ದು, ಅದು ಬಿಜೆಪಿಗೆ ಬ್ರ್ಯಾಂಡ್ ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಭಾರತೀಯ ಜನತಾ ಪಕ್ಷ ಕಾರ್ಯಕಾರಿಣಿ ಸಭೆಯನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ. ಕಾರ್ಯಕಾರಿಣಿ ಸಮಿತಿಯ ಸಭೆಯ ನಡವಳಿಕೆಗಳು ಏನಿರ್ತವೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಧ್ಯದಲ್ಲಿ ನಡೆಯುವಂಥದ್ದು. ಇದೊಂದು ಮಾದರಿಯಾಗಿ ಕಾರ್ಯಕಾರಿಣಿ ಸಭೆಯನ್ನ ನಡೆಸಲಾಗುತ್ತೆ. ಕಾರ್ಯಕಾರಿಣಿ ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ JP ನಡ್ಡಾ ಅವರು ಸ್ಪಷ್ಟವಾದಂತಹ ನಿರ್ದೇಶನ ಕೊಟ್ಟರು. ಇದನ್ನ ಭಾರತೀಯ ಜನತಾ ಪಕ್ಷ ತನ್ನ ರಾಜಕೀಯ ಧೋರಣೆಯಾಗಿ ಅದು ಯಾವಾಗ ಅಸ್ತಿತ್ವಕ್ಕೆ ಬಂದಿದೆ ಅವತ್ತಿನಿಂದಲೂ ಕೂಡ ಅದೇ ವಿಚಾರಧಾರೆಯ ಮೇಲೆ ಹೋಗುತ್ತೆ. ವಾಜಪೇಯಿ ಅವರು ಚುನಾವಣೆಯನ್ನ ಸೋತ ಮೇಲೆ ಬೆಂಗಳೂರಿಗೆ ಅವರು ಬಂದಿದ್ದಾಗ ಅವರು ಒಂದು ಸಭೆಯನ್ನ ಮಾಡಿ, ಕಾರ್ಯಕರ್ತರ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ದನ್ನ ಪ್ರತಿ ಕಾರ್ಯಕಾರಿಣಿಯಲ್ಲೂ ಕೂಡ ನಾವು ಉಲ್ಲೇಖ ಮಾಡ್ತೇವೆ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಂತಹ ಜನಪರ ಯೋಜನೆಗಳು ಕಾರ್ಯಕರ್ತರ ಮೂಲಕ ಮತದಾರರವರೆಗೆ ಮುಟ್ಟಿಸುವಲ್ಲಿ ನಾವು ವಿಫಲರಾಗಿದ್ದಕ್ಕಾಗಿ ನಾವು ಸೋತ್ವಿ ಅನ್ನುವಂತಹ ಮಾತನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಘಟನಾತ್ಮಕ ವಿಚಾರಧಾರೆಗಳಲ್ಲಿ ಬಹಳ ಪ್ರಮುಖವಾಗಿತ್ತು. ಅಂದ್ರೆ ಯೋಜನೆ ಅಂದ್ರೆ ಸ್ಟ್ರಾಟಜಿನಲ್ಲಿ ಏನು ಬದಲಾವಣೆ ಇಲ್ಲ. ಯಾವತ್ತೂ ನಿಮ್ ಸ್ಟ್ರಾಟಜಿ ಇದ್ದಿದ್ದೆ ಜನಪರ ಕಾರ್ಯಕ್ರಮ, ಮತ್ತೆ ಆ ಕಾರ್ಯಕ್ರಮದ ಅನುಷ್ಠಾನ, ಮತ್ತೆ ಜನರಿಗೆ ನಾವು ಮಾಡಿದ್ವಿ ಅಂತ ತಿಳಿಸೋದೇ ನಿಮ್ಮ ಸ್ಟ್ರಾಟಜಿ ಆಗಿತ್ತು. BV ಶ್ರೀನಿವಾಸ್ ಅವರೇ, ನೀವು ನೋಡಿ, ನೀವು ಸಿಲಿಂಡರ್ ಎತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದೀರಿ, ಬೆಲೆ ಏರಿಕೆ ಬಗ್ಗೆ ಇವತ್ತು ಕೂಡ ಪ್ರೊಟೆಸ್ಟ್ ಮಾಡಿದ್ದೀರಿ, ಸತತವಾಗಿ ಪ್ರೊಟೆಸ್ಟ್ ಮಾಡ್ತಾ ಬಂದಿದ್ದೀರಿ. ಅವ್ರು ಹೇಳ್ತಾರೆ ಇದೆಲ್ಲ ನಮಗೂ ಕಾಳಜಿ ಇದೆ ಅಂತ ಹೇಳ್ತಿದ್ದಾರೆ. ಪಿ ರಾಜೀವ್ ಅವರು ಅವ್ರು ಹೇಳ್ತಿದ್ದಾರೆ ಹಲಾಲು ಹಿಜಾಬ್ ಎಲ್ಲ ನಮ್ಮ ಸ್ಟ್ರಾಟಜಿನೇ ಅಲ್ಲ ಅಂತ. ನೀವು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ದೀರಿ. ನಿಖಿಲ್ ಅವರೇ, ನೀವು ಕಾರ್ಯಕ್ರಮ ಮುಂಚೆ ಸತತವಾಗಿ ನಂಬರ್ಗಳನ್ನ ಹೇಳಿದ್ರಿ, ಏನೇನು ಇವ್ರದ್ದು ಯೋಜನೆಗಳು, ಎಷ್ಟು ಕೋಟಿ ಜನಕ್ಕೆ ಶ್ರೀನಿವಾಸ್ ಅವರೇ ಕ್ಷಮಿಸಿ, ಸಾರಿ ತಡಿತಿದ್ದೀನಿ. ನಾನು ಹೇಳಿರೋದಲ್ಲ, JP ನಡ್ಡಾ ಅವ್ರು ಹೇಳಿರೋ ನಂಬರ್ನ ನಾನು ಹೇಳಿದ್ದೀನಿ ಅಷ್ಟೇ. ಮತ್ತೆ ನನ್ನ ಮೇಲೆ ಇದು ಬರೋದು ಬೇಡ. ಮತ್ತೆ ಅಲ್ಲ, ಜಸ್ಟ್ ಟು ಬಿ ಸೇಫ್ ಹೇಳಿದ್ದೇನೆ ನೀವು ಹೇಳಿರೋದು. ಖಂಡಿತ ಇಲ್ಲ, ನೀವು ಅಲ್ಲಿ ಇದ್ರಲ್ಲಿ ಆಗಿದ್ದನ್ನೇ ನೀವು ಹೇಳಿದ್ದು. ನಾನು ನಿಮ್ದು ವೈಯಕ್ತಿಕ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಚರ್ಚೆ ಆಗಿರೋದು ಅಂಗವಾಗಿ ಈ ಚರ್ಚೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವರ ಏನು ಒಂದು ಯೋಜನೆಗಳಿದೆಯಲ್ಲ, ಆ ಯೋಜನೆಗಳೆಲ್ಲ ಘೋಷಣೆಗಳಾಗೇ ಇದಾವೆ. ಜನಸಾಮಾನ್ಯರಿಗೆ ಎಲ್ಲಿ ತಲುಪಿದೆ? ಜನಸಾಮಾನ್ಯರಿಗೆ ಏನಾರ ತಲುಪಿದಿದ್ರೆ ಈಗ ಈಶ್ವರಪ್ಪ ಅವರು 40% ಅಂತ ರಾಜೀನಾಮೆ ಕೊಟ್ಟಾಯ್ತು, ಒಪ್ಕೊಂಡು ಆಗೋಯ್ತು. ಇವ್ರದ್ದು ಯಾವ್ದು ಯೋಜನೆಗಳಲ್ಲಿ ಎಷ್ಟೆಷ್ಟು % ಯಾರ್ಯಾರಿಗೆ ಹೋಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಜನಸಾಮಾನ್ಯರಿಗೆ ಚೆಂಬು ಅಷ್ಟೇ ಸಿಗೋದಿಲ್ಲ. ನಂಬರ್ಗಳು ಇಷ್ಟು ಕೋಟಿ ಜನ ಇದ್ದಾರೆ, ಕೋವಿಡಲ್ಲಿ ಎಷ್ಟು ಜನ ರಸ್ತೆಯಲ್ಲಿ ಸತ್ತಿದ್ದನ್ನು, ಸಾವನ್ನಪ್ಪಿದ್ದನ್ನು, ಬೆಡ್ ಇಲ್ಲದೆ ಯಾವ ರೀತಿ ರಸ್ತೆಯಲ್ಲಿ ಓಡಾಡಿದ್ದನ್ನು, ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿಯಾದಂಥ ಮೆಡಿಸನ್ ಇಲ್ಲದೆ ಎಲ್ಲವನ್ನೂ ನೋಡಿದ್ದೀರ.
ನೀವೇ ತೋರಿಸಿದಿರ ತಮ್ಮ ಟಿವಿಯಲ್ಲೇ. ಕರೆಕ್ಟ್. ಮತ್ತೆ ಇವರು ಎಲ್ಲ ನಂಬರ್ಗಳಷ್ಟೇ, ಯಾರೂ ಒಬ್ರಿಗೂ ಸಹ ಜನಸಾಮಾನ್ಯರಿಗೆ ಯಾವುದು ಸಹ ಏನು ತಲುಪಿಲ್ಲ. ಇವ್ರದ್ದು ನಿಜವಾಗ್ಲೂ ಏನಪ್ಪಾ ಅಂದ್ರೆ ಯೋಜನೆ ಈಗ ರಾಜ್ಯದಲ್ಲಿ ನೀವು ಹೇಳಿದ್ದೀರಿ ಈ ಯೋಜನೆ ಕಾರ್ಯಕ್ರಮ ಎಲ್ಲ ಕೇವಲ ಘೋಷಣೆ ಆಗಿದೆ ಅಂತ ನೀವು ಹೇಳ್ತಿದ್ದೀರಿ. ಅಲ್ಲ, ನನ್ನ ಪ್ರಶ್ನೆ ಇರೋದು ಅದೇನೆ, ಹಿಂದಿನ ಫಲ ಇಂದ ಮತ ಬರುತ್ತೋ ಅಥವಾ ಹಿಂದಿನ ಸ್ಥಿತಿಯ ಆಧಾರದ ಮೇಲೆ ಮತ ಬರುತ್ತೋ? ಹಿಂದಿನ ಫಲ ಫ್ರೀ ಸಿಲಿಂಡರ್ ಸಿಕ್ತು ರಾಜೀವ್ ಅವರೇ, ಹಿಂದಿನ ಫಲ ಅದು. ಹಿಂದಿನ ಸ್ಥಿತಿ ಏನಿದೆ ಅಂದ್ರೆ 1000 ರೂಪಾಯಿ ಕೊಡಬೇಕಾಗಿದೆ ಫಾರ್ ಅನ್ ಅಡಿಷನಲ್ ಸಿಲಿಂಡರ್, ಅದು ಹಿಂದಿನ ಸ್ಥಿತಿ. ಅಲ್ಲ, ಶ್ರೀನಿವಾಸ್ ಅವ್ರು ಹೇಳ್ತಾರೆ, ಕೇಳಿ. ಹೇಳಿ ಶ್ರೀನಿವಾಸ್ ಅವ್ರು, ಹೇಳಿ. ಮಾತು ಹೇಳಿದ್ರಿ. ಇವರು ಯೋಜನಾ ಉಜ್ವಲ್ ಯೋಜನಾ ಸ್ಕೀಮಲ್ಲಿ ಸಿಲಿಂಡರ್ಗಳು ಇವತ್ತು ನೀವು ಯಾವ್ದಾರ ಗುಜುಡಿಗೆ ಹೋದ್ರೆ 25-35 ಸಿಲಿಂಡರ್ ಕಣ್ಣಿಗೆ ನಿಮ್ಗೆ ಕಾಣಿಸ್ತದೆ. ಯಾಕೆ ಅಂದ್ರೆ ಅವಾಗ ನೀವು ಒಂದು ಫ್ರೀ ಒಂದು ಇದನ್ನ ಸ್ಟವ್ ಅನ್ನು ಕೊಟ್ಟು ಸಿಲಿಂಡರ್ ಕೊಟ್ಟು ಈಗ 1030-1050 ರೂಪಾಯಿ ಆಗಿದೆ. ಜನಸಾಮಾನ್ಯರು ಯಾರು ಒಂದು ಸಿಲಿಂಡರ್ ಪರ್ಚೇಸ್ ಮಾಡಕ್ ಸಾಧ್ಯ ಇದೆಯಾ? ಜನಸಾಮಾನ್ಯರು ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. 2 ವರ್ಷದಿಂದ ಯಾರ ಹತ್ರ ಕೆಲಸ ಇಲ್ಲ, 2 ವರ್ಷದಿಂದ ಯಾರ ಹತ್ರ ದುಡ್ಡಿಲ್ಲ. ಉದ್ಯೋಗಗಳು ಇವರು ನೋಟ್ ಬ್ಯಾನ್ ತಗೊಬಂದ್ರು, ಉದ್ಯೋಗಗಳನ್ನ ಕಳ್ಕೊಂಡ್ರು. ಗಬ್ಬರ್ ಸಿಂಗ್ ಟ್ಯಾಕ್ಸ್ GST ತಗೊಬಂದ್ರು, ಉದ್ಯೋಗಗಳನ್ನ ಸಣ್ಣ ಪುಟ್ಟ ವ್ಯಾಪಾರಿಗಳಾಗ್ಬೋದು, ಸಣ್ಣ ಪುಟ್ಟ ಕೈಗಾರಿಕೆಗಳನ್ನೆಲ್ಲ ಮುಗಿಸೋಂಥ ಕೆಲಸ ಮಾಡಿದ್ರು. ಕರೋನಾ ಆದ್ಮೇಲೆ ಯಾರ ಹತ್ರ ದುಡ್ಡಿದೆ? ಪ್ರತಿಯೊಂದು ನೀವು ಒಂದು ಸಣ್ಣ ಸೂಜಿಯಿಂದ ತಗೊಂಡು ಪ್ರತಿಯೊಂದು ಬೆಲೆ ಏರಿಕೆ ಏನಂತ ಅವ್ರ ಹತ್ರ ಹೋಗಿ ಇವ್ರು ಓಟ್ ಕೇಳ್ತಾರೆ ಯೋಜನೆ ಇಟ್ಕೊಂಡು. ಅದನ್ನೇ ರಾಜೀವ್ ಅವರೇ ಪ್ರಶ್ನೆ ಇರೋದು, ಹಿಂದಿನ ಫಲವೋ ಹಿಂದಿನ ಸ್ಥಿತಿಯೋ? ಹಿಂದಿನ ಸ್ಥಿತಿ ಏನಿದೆ, ನಾವು ಅವತ್ತು ಮಾಡಿದ್ವಿ, ನಾವು ಅವತ್ತು ಹಂಗೆ ಮಾಡಿದ್ವಿ, ಅವತ್ತು ಹಂಗಾಯ್ತು, ಅವತ್ತಿನ ಮಾತು ಅವತ್ತಿಗೆ ಮುಗಿದೋಯ್ತಾ ಅಂತ ಇವತ್ತಿನ ಕತೆ ಹೇಳಿ. ಪಿ ರಾಜೀವ್ ಅವ್ರಿಗೆ ನನ್ನ ಧ್ವನಿ ಕೇಳ್ತಿದ್ರೆ, ಉತ್ತರ ಪ್ರದೇಶ ಚುನಾವಣೆಯ ಫಲಿತಾಂಶದಲ್ಲಿ ಒಂದಷ್ಟು ಪಾಠಗಳಿವೆ. ಬರೀ ಅಯೋಧ್ಯೆ, ಬರೀ ಕಾಶಿ ವಿಶ್ವನಾಥದಿಂದ ಮತಗಳೇ ಬರೋದಾಗಿದ್ದಿದ್ರೆ ನಿಮ್ಮ ಹಿಂದಿನ ಬಾರಿಯ ಒಂದು ಮತಗಳ ಗಳಿಕೆ ಏನಿತ್ತಲ್ಲ ಅದಕ್ಕಿಂತ ಕಡಿಮೆ ಆಗ್ತಿರ್ಲಿಲ್ಲ, ನೀವು ಇನ್ನೂ ಜಾಸ್ತಿನೇ ಆಗ್ತಿದ್ರಿ. ಅಲ್ಲೂ ಕೂಡ ನಿಮಗೆ ಮತವನ್ನು ತಂದಿದ್ದು ಯಾವುದು? 2 ಬಾರಿ ರೇಷನ್ನ ಬಡವರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಏನು ನಡೀತು ಅದು. ಕಾನೂನು ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ಏನು ತಂದ್ರಿ ನೀವು ಅದು. ಮಹಿಳೆಯರಿಗೆ ವಿಶೇಷವಾಗಿ ಸುರಕ್ಷತೆಯ ಒಂದು ಭಾವನೆ ಮೂಡುವಂಥ ಕೆಲಸ ಮಾಡ್ತಲ್ಲ ಅಲ್ಲಿನ ಸರ್ಕಾರ ಅದು. ರಾಜ್ಯಕ್ಕೆ ಬಂದು ಮಾತಾಡೋಣ. ಈಗ ಕರ್ನಾಟಕದಲ್ಲಿ ಏನು ಕೇಳ್ತೀರಿ ನೀವು ಮತದಾರರ ಮುಂದೆ? BV ಶ್ರೀನಿವಾಸ್ ಅವರು ಹೇಳ್ತಿದ್ದಾರೆ, ನಿರುದ್ಯೋಗ ಇದೆ, ಬೆಲೆ ಏರಿಕೆ ಇದೆ, ಓವರ್ ಆಲ್ ಸಂಕಷ್ಟದ ಪರಿಸ್ಥಿತಿ. ಪ್ಲೀಸ್ ಉತ್ತರ ಕೊಡಿ. ನಿಖಿಲ್ ಅವರೇ, ಶ್ರೀನಿವಾಸ್ ಅವರು ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳ್ಕೊಂಡೆ. ಶ್ರೀನಿವಾಸ್ ಅವರು ಮಾತಾಡ್ತಾ ಹೇಳಿದ್ರು, ಗುಜರಿಗೆ ಹೋದ್ರೆ ಸಿಲಿಂಡರ್ಗಳು ಸಿಕ್ಕಿದಾವೆ ಅಂತ ಹೇಳಿ. ಶ್ರೀನಿವಾಸ್ ಅವರಿಗೆ ನಾನು ಹೇಳುವಂತದ್ದು, ಇದು ಕಾಂಗ್ರೆಸ್ಸಿನ ಆಡಳಿತ ಅಲ್ಲ, ಬಿಜೆಪಿಯ ಆಡಳಿತ. ಸಿಲಿಂಡರ್ಗಳನ್ನ ಗುಜರಿಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ರೈಲ್ವೆ ಹಳಿಗಳನ್ನ ಗುಜರಿಗಳಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ಹಿಂದೆ ಇತ್ತದು ಕಾಂಗ್ರೆಸ್ಸಿನ ಆಳ್ವಿಕೆಯಲ್ಲಿ ಇಂಥವೆಲ್ಲ ನಡೆದು ಹೋಗ್ಬಿಡ್ತಿದ್ವು. ಈಗ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ನಿಖಿಲ್ ಅವರೇ, ತಾವು ಹೇಳಿದ ಹಾಗೆ ಜನರ ಮುಂದೆ ನಾವು ಸಮರ್ಥವಾಗಿ ಹೋಗೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಎಂತಹ ಸಂದರ್ಭದಲ್ಲಿ ನಾವು ರಾಜೀವ್ ಅವರೇ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 400 ರೂಪಾಯಿ ಸಿಲಿಂಡರ್ ಇದ್ದಿದ್ದು, ತಾವು ಮರಿಬಾರ್ದು ಇದನ್ನ. ನೀವು ಮಾತಾಡುವಾಗ ನಾನು ಮಧ್ಯ ಪ್ರವೇಶ ಮಾಡೋದಿಲ್ಲ. ಶ್ರೀನಿವಾಸ್, ನಿಮ್ಮ ಮಾತನ್ನ ನಾನು ಸ್ಪಷ್ಟವಾಗಿ ಕೇಳ್ಕೊಳ್ತೇನೆ. ನಾನು ಮಾತಾಡುವಾಗ ನೀವು ಕೇಳಬೇಕು. ಶ್ರೀನಿವಾಸ್ ಅವರ ಮಾತು ಮುಗಿಸ್ಬಿಡ್ಲಿ ಬಿಡಿ, ಆಯ್ತು. ನಿಮ್ ಪಾಯಿಂಟ್ ನೀವು ಹೇಳಿದ್ದೀರಿ. ಕಾಂಗ್ರೆಸ್ ಸರ್ಕಾರದಲ್ಲಿ 400 ರೂಪಾಯಿ ಇತ್ತು ಸಿಲಿಂಡರ್ ಬೆಲೆ, ನೀವು ಹೇಳಿದ್ದೀರಿ. ಇನ್ನಷ್ಟು ಆಡ್ ಮಾಡಿರಂತೆ. ರಾಜೀವ್ ಅವ್ರು ಮುಗಿಸ್ಬಿಡ್ಲಿ ಮಾತು. ರಾಜೀವ್ ಅವರ ಪ್ಲೀಸ್. ಇವರ ಪರಿಸ್ಥಿತಿ, ಒಬ್ಬರ ಮಾತನ್ನ ತಾಳ್ಮೆಯಿಂದ ಕೇಳುವಂತಹ ವ್ಯವಧಾನ ಕೂಡ ಇಲ್ವಲ್ಲ. ರಾಜೀವ್ ಅವರ ಪ್ಲೀಸ್. ಚಂದ್ರಶೇಖರ್ ಅವರು ಹೇಗೆ ಕೂತಿದ್ದಾರೆ? ನಾನು ಹೇಳುವಂತದ್ದು, ಇವತ್ತು ಇಡೀ ಜಗತ್ತಿನ ಆರ್ಥಿಕ ಸ್ಥಿತಿಯನ್ನ ನೋಡಬೇಕು, ಭಾರತದ ಆರ್ಥಿಕ ಸ್ಥಿತಿಯನ್ನ ನೋಡಬೇಕು. ಇವತ್ತು ಜಾಗತಿಕವಾಗಿ ಆರ್ಥಿಕ ಮಟ್ಟ, ಜಗತ್ತಿನ GSDP, ಇಂಟರ್ನ್ಯಾಷನಲ್ GDP ಅದು ಕುಸಿದಿರುವಾಗ ಭಾರತದ GDP ಏರುಗತಿಯಲ್ಲಿ ಇರುವಂತದ್ದು ಇವತ್ತಿನ ಮೋದಿ ತೆಗೆದುಕೊಂಡಂತಹ ತೀರ್ಮಾನಗಳಿಂದ. ಇವತ್ತು ಶ್ರೀಲಂಕಾದಲ್ಲಿ ಪರಿಸ್ಥಿತಿ ಏನಾಗಿದೆ, ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಏನಾಗಿದೆ, ಹಸಿವಿನಿಂದ ಸತ್ತವರ ಸಂಖ್ಯೆ ಕಾಂಗ್ರೆಸ್ಸಿನ ಆಳ್ವಿಕೆ ಇದ್ದಾಗ ಎಷ್ಟು,
ಆದ್ರೆ ಈ ಸಂದರ್ಭದಲ್ಲಿ ಒಬ್ಬರು ಕೂಡ ಹಸಿವಿನಿಂದ ಸಾಯಲಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಪುಕ್ಕಟೆಯಾಗಿ ವ್ಯಾಕ್ಸಿನ್ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 175 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಟ್ಟಿದ್ದಾರಲ್ಲ, ಇದನ್ನ ನಾವು ಗಮನ ಇಟ್ಕೊಳ್ಬೇಕು. ಇವತ್ತು ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಏನಾಗಿದೆ, ಆರ್ಥಿಕ ಸ್ಥಿತಿ ಏನಾಗಿದೆ. ಸೊ ಈ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಕೃಷಿ ಸಮ್ಮಾನ್ ಯೋಜನೆಗೆ 6,000ಕ್ಕೆ ಪೂರಕವಾಗಿ 4,000 ಕೊಟ್ಟಿರೋದು ಇದೆಯಲ್ಲ. ಮತ್ತೆ ಸುಪ್ರೀಂ ಕೋರ್ಟಿಗೆ ನೀವು ಅಫಿಡೇವಿಟ್ ಅನ್ನ ತಲುಪಿಸಿ ಅರ್ಜಿಯನ್ನ ಸಲ್ಲಿಸಿದ್ರಿ. ಡಿಸೆಂಬರ್ 31ರಲ್ಲಿ ಒಳಗೆ 2 ಡೋಸೇಜ್ ಅನ್ನ ಹಾಕ್ತೀವಿ ಅಂತ ಶ್ರೀನಿವಾಸ್ ಅವರೇ ಈಗ ಪಿ ರಾಜೀವ್ ಅವರ ಆರ್ಗ್ಯುಮೆಂಟ್ ಏನು ಅಂದ್ರೆ, ಇತ್ತೀಚೆಗಷ್ಟೇ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವ್ರು ಹೇಳ್ತಾರೆ ಭಾರತ 8.2% ರೋಬಸ್ಟ್ ಗ್ರೋತ್ ರೇಟ್ ಸಾಧಿಸುವಂತ ಸಾಧ್ಯತೆಗಳಿದೆ ಅಂತ. ಸೊ ಅವ್ರು ರಾಜೀವ್ ಅವರು ಹೇಳ್ತಿದ್ದಾರೆ, ನಮ್ಮ ಸರ್ಕಾರ ಮಾಡಿರೋ ನಿರ್ಧಾರಗಳಿಂದಾನೇ ಭಾರತ ಬೆಳೀತಾ ಇರೋದು, ಅಭಿವೃದ್ಧಿ ಕಡೆ ನಡೀತಾ ಇದೆ. GSDP GDP ಮಾಲೂರಲ್ಲಿ ಹೋಗ್ಬಿಟ್ಟು ಕೇಳಿ GDP ಅಂದ್ರೆ ಏನು ಅಂತ ಯಾರಿಗಾರು ಗೊತ್ತಿದೆಯಾ? ನೀತಿಗಳು ಕರೆಕ್ಟ್ ಅಲ್ಲ, ಅಫ್ಜಲ್ಪುರದಲ್ಲಿ ಹೋಗಿ ಕೇಳಿ GSDP ಅಂದ್ರೆ ಏನಪ್ಪ ಅಂತ. ಅಫ್ಜಲ್ಪುರದವ್ರು ಯಾರಾದ್ರೂ ಹೇಳ್ತಾರ? ಅತಿ ಹೆಚ್ಚು ನಿರುದ್ಯೋಗ ಸೃಷ್ಟಿ ಆಗಿದೆ. ಇವ್ರದ್ದು ಸರ್ಕಾರ ಬಹಳ ಒಳ್ಳೆ ಚೆನ್ನಾಗಿ ನಡೀತಾ ಇದ್ದಿದ್ರೆ, ನಡೆಸಿದ್ರೆ, ಆಡಳಿತ ಕೊಟ್ಟಿದ್ರೆ 45 ವರ್ಷದಲ್ಲಿ ಪ್ರಥಮ ಬಾರಿ, ಮೊದಲನೇ ಬಾರಿ ಇಷ್ಟು ಕೆಳಮಟ್ಟಕ್ಕೆ ನಿರುದ್ಯೋಗ ಸಮಸ್ಯೆ ಉದ್ಭವ ಆಗಿದೆ. ಇಡೀ ದೇಶದಲ್ಲಿ 3 ಲಕ್ಷ ಯುವಕರದು, ಈಗ ಯಾರು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಅವ್ರದ್ದು ಮಾತ್ರ ನಾನು ನಂಬರ್ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಗವರ್ಮೆಂಟ್ ಇದೆ ಡಾಟಾ, ನಮ್ದಲ್ಲ. ಕೌನ್ಸಿಲಿಂಗ್ ತಗೊಂತಾ ಇದ್ದಾರೆ, ಡಿಪ್ರೆಷನ್ ಆಗಿದ್ದಾರೆ, ಉದ್ಯೋಗಗಳು ಸಿಕ್ಕಿಲ್ಲ ಅಂತ ಹೇಳಿ. ಇದು ನಂಬರ್ ಅವ್ರದ್ದು, ನಮ್ದಲ್ಲ. ಇದು ದುಡ್ಡಿಲ್ದೆ ಹಾಸ್ಪಿಟ್ಲ್ಗೆ ಹೋಗಿಲ್ದೇ ಇರೋರ್ದು ಇನ್ನ ಎಷ್ಟಿರ್ಬೋದು ಡೇಟಾ. ಸುಮ್ಮನೆ ಈ ರೀತಿ ನಂಬರ್ಗಳು ಹೇಳೋದಕ್ಕೆ ರಾಜೀವ್ ಅವ್ರ ಪಾಪ, ನಾನು ಅವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ. ಅವರು ಮಾತಾಡ್ತಾ ಇದ್ದಾರೆ. ಸತ್ಯಾಂಶದ ಬಗ್ಗೆ ನಾವು ಮಾತಾಡಬೇಕು. ಇವ್ರೀಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿ ರಾಜ್ಯದಲ್ಲಿ ಹೇಳಿಕೆಗಳನ್ನ ಕೊಡಬೇಕು. ಅಲ್ಲ ಶ್ರೀನಿವಾಸ್ ಅವರೇ, ನೀವು ಹೇಳಿಕೆಗಳಲ್ಲದೆ ಬೇರೆ ಇನ್ನೇನ್ ಮಾಡ್ತಾರೆ ಹೇಳಿ ಇವರು? ಅಲ್ಲ, ನೀವು ಒಂದು ಪಕ್ಷವನ್ನ ಪ್ರತಿನಿಧಿಸ್ತೀರಿ, ಆ ಪಕ್ಷದ ಯುವ ಘಟಕದ ಅಧ್ಯಕ್ಷರಿದ್ದೀರಿ, ನಿರುದ್ಯೋಗದ ಬಗ್ಗೆ ನಿಮಗೆ ಕಾಳಜಿ ಇದೆ, ನಾನು ಒಪ್ತೀರಿ. ಆದ್ರೆ ನಿರುದ್ಯೋಗ ಏನು ಬಿಜೆಪಿ ಸೃಷ್ಟಿಸ್ತಾ? ಅಂದ್ರೆ ನಿಮ್ಮ ಆರೋಪ ಏನು ಅಂದ್ರೆ ಬಿಜೆಪಿ ಉದ್ಯೋಗ ಸೃಷ್ಟಿಸ್ತಾ ಇಲ್ಲ. GDP ಒಂದು ನಿಮಿಷ GDP ವಿಚಾರ ಮಾತಾಡಿದ್ರು. ನಿರುದ್ಯೋಗ ಎಲ್ಲ ಇದು ಲಿಂಕ್ ಆಗಿದೆ. ಇದು ಬೆಲೆ ಏರಿಕೆಯಿಂದ ಹಿಡಿದು ಇವ್ರು ಏನೊಂದು ಇದು ನೋಟ್ ಬ್ಯಾನ್ ಅನ್ನ ತೆಗೆದುಕೊಂಡ್ ಬಂದ್ರಲ್ಲ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ತಗೊಂಡ್ಬಂದ್ರಲ್ಲ, ಅದರಿಂದ ಎಷ್ಟು ಸಣ್ಣ ಕೈಗಾರಿಕೆಗಳು ಮುಚ್ಚೋಗಿದಾವೆ, ಎಷ್ಟು ಜನ ಕೆಲಸವನ್ನ ಕಳ್ಕೊಂಡ್ರು. ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಅಲ್ಲ, ವರ್ಗವಾಗಿ ಸಮುದಾಯವಾಗಿ ಇವರು ಟಾರ್ಗೆಟ್ ಮಾಡ್ತಿದಾರಲ್ಲ ಓಟ್ಗಳನ್ನ. ಈ ಸ್ಟ್ರಾಟಜಿ ಬಗ್ಗೆ ಹೇಳಿ. ಮುಂದಿನ ದಿನಗಳಲ್ಲಿ ನೀವು ಫುಲ್ ಟೈಮ್ ರಾಜಕಾರಣಿ ಆಗೋರಿದ್ದೀರಿ. ರೈತ ಸಮುದಾಯವನ್ನೇ ಗುರಿಯಾಗಿಸಿಕೊಂಡು ಈ ರೀತಿಯ ಅಂಕಿಅಂಶಗಳ ಬಿಡುಗಡೆ, ಮಹಿಳೆಯರ ಘನತೆ ಕಾಪಾಡಿದ್ವಿ, ಶೌಚಾಲಯ ಕಟ್ಟಿದ್ವಿ, ಗುಣಮಟ್ಟ ಹೆಚ್ಚಿತು ಜೀವನದ್ದು ಅಂತ ಹೇಳಿ ಅದರ ಆ ಒಂದು ವರ್ಗದ ಒಂದು ಓಲೈಕೆ ಇದು ವರ್ಕ್ ಆಗೋ ಥರ ಕಾಣ್ತಿದ್ಯಾ ನಿಮಗೆ? ನಾನು ರೈತ ಸಮುದಾಯದ ವಿಶೇಷವಾಗಿ ನಿಮಗೆ ಕೇಳ್ತೀನಿ. 58 ಲಕ್ಷ ರೈತರು, ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಸಣ್ಣ ನಂಬರ್ ಅಲ್ಲ ಅದು. 58 ಲಕ್ಷ ರೈತರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇನ್ನೂ 2 ವೋಟರ್ ಇದ್ರು ಅಂದರೆ ಹತ್ರ 1 ಕೋಟಿ ಜನ ಆಗೋದ್ರಲ್ಲಿ 1 ಕೋಟಿ ಜನ ಒಂದು ಪಕ್ಷದ ಪರವಾಗಿ ಮತ ಚಲಾವಣೆ ಮಾಡುತ್ತೆ ಅಂದರೆ ಅದರ ಪರಿಣಾಮ ಏನು ಅಂತ ನಾನು ತಿಳಿಸಿ ಹೇಳಬೇಕಾಗಿಲ್ಲ. ಹಾಗಾಗಿ ಕೇಳ್ತಿದ್ದೀನಿ. ನೋಡಿ, ಇದು ಯಾವುದೂ ಕೂಡ ಗಣನೆಗೆ ಬರೋದಿಲ್ಲ. ಚುನಾವಣೆಯ ಕಾಲದ ಟ್ರೆಂಡೇ ಬೇರೆ. ಅದಕ್ಕೆ ಈಗ 2 ಪ್ರಮುಖ ಪಕ್ಷಗಳು ಏನು ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಪವರ್ ಪಾಲಿಟಿಕ್ಸನ್ನು ಗುರಿಯಾಗಿಟ್ಟುಕೊಂಡು ಮಾತಾಡ್ತಾ ಇರೋದು. ಇಲ್ಲಿ ಅಭಿವೃದ್ಧಿಯ ಪ್ರಶ್ನೆ ಬಂದರೆ, ಅಭಿವೃದ್ಧಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಬಜೆಟ್ಟು ಏನು 2.65 ಇದೆ, ಅದರಲ್ಲಿ ಉಳಿದ ದುಡ್ಡನ್ನು ಎಲ್ಲೆಲ್ಲಿ ಖರ್ಚು ಮಾಡಬೇಕು ಅದನ್ನು ವ್ಯವಸ್ಥಿತವಾಗಿ ಯೋಜನೆ ಕೆಳಗಡೆ ಅದನ್ನು ದಾಖಲೆ ಮಾಡ್ತಾ ಹೋಗ್ತಾರೆ. ಇದು ನಮ್ಮ ಸಾಧನೆ ಅಂತ ಹೇಳ್ತಾರೆ. ಆದರೆ ಇದು ಸರ್ಕಾರದ ಲೆಕ್ಕಾಚಾರ ಸೀಮಿತ ಆಗಬಾರ್ದು.
ನಮ್ಮ ರಿಸಲ್ಟ್ ಎಲ್ಲಿ ನೋಡಬೇಕು? ಕಟ್ಟ ಕಡೆಯ ವ್ಯಕ್ತಿಯ ಆರ್ಥಿಕ ಮತ್ತು ಅವನ ಸಾಮಾಜಿಕ ಬದಲಾವಣೆಯನ್ನು ನೋಡಿ ನಾವು ಪರಿಗಣಿಸಬೇಕೇ ಹೊರತು ಆರ್ಥಿಕ ಅಂಕಿ ಸಂಖ್ಯೆಗಳು ಕೂಡ ಇದು ಯಾವುದು ರಿಸಲ್ಟ್ ಅಲ್ಲ. ಅದಕ್ಕೆ ಈಗ ಜನ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಯಾವುದು? ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅಡಿಗೆ ಅನಿಲ ಇರ್ಬೋದು. ನಾನು ರೈತರ ಬಗ್ಗೆ ಹೇಳೋದಾದರೆ ಒಂದು 50 kg DAP 700 ರೂಪಾಯಿ ಜಾಸ್ತಿ ಆಗಿದೆ. ರೈತರದು ಒಂದು PVC ಪೈಪ್ 1000 ರೂಪಾಯಿ ವ್ಯತ್ಯಾಸ ಆಗಿದೆ. ಈಗ ಈ MSP ಬೆಲೆ ಕೂಡ ಸರ್ಕಾರ ಮೇಂಟೈನ್ ಮಾಡ್ತಾ ಇಲ್ಲ, ಸುಮ್ಕೆ ಅದು ಕೈ ತೊಳೆದು ಕೂತ್ಕೊಂಡ್ಬಿಟ್ಟಿದೆ. ಹಂಗಾಗಿ ಈಗ ನಾವು ತರ್ಕ ಮಾಡ್ತಕ್ಕಂಥ ಮಾತಿಗೂ ಚುನಾವಣೆಯ ಸಂದರ್ಭದಲ್ಲಿ ಬರ್ತಕ್ಕಂಥ ಎದುರಾಗ್ತಕ್ಕಂಥ ಸಮಸ್ಯೆಗೂ ಭಾಳ ವ್ಯತ್ಯಾಸ ಇರುತ್ತೆ. ಅದನ್ನು BJP ಎಮೋಷನ್ನಾಗೇ ಅವರು ಫೇಸ್ ಮಾಡ್ತಾರೆ, ಬಿಟ್ಟರೆ ಇದು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಅಲ್ಲಿಗೆ ಅಲ್ಲ, ನೀವು ಬಿಜೆಪಿ ಅಂತ ಹೇಳ್ತಿದ್ದೀರಿ ಚಂದ್ರಶೇಖರ್ ಅವರೇ. ನನ್ನ ಪ್ರಶ್ನೆ ನಿಮಗೂ ಮತ್ತೆ ಶ್ರೀನಿವಾಸ್ ಅವ್ರಿಗೂ, ನೀವು ಬಿಜೆಪಿ ಅಂತ ಹೇಳ್ತಿದ್ದೀರಿ. ನನ್ನ ಪ್ರಶ್ನೆ, ಬಿಜೆಪಿ ಅಂದ್ರೆ ರಾಜ್ಯ ಬಿಜೆಪಿನ ಅಥವಾ ಕೇಂದ್ರ ಬಿಜೆಪಿನ? ಮತದಾನ ನಡೆಯೋದು ಕೇಂದ್ರ ಬಿಜೆಪಿ ಮಾಡಿದಂತ ಕಾರ್ಯಕ್ರಮ ಕೆಲಸಗಳ ಆಧಾರದ ಮೇಲೋ ಅಥವಾ ರಾಜ್ಯದ ಮೇಲೋ? ಬಿಜೆಪಿ ಅಂದ್ರೆ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು. ಅಲ್ಲ, ನಾನು ಕೇಳ್ತಿದ್ದೀನಿ, ಯಾಕಂದ್ರೆ ಇದು ಅಸೆಂಬ್ಲಿ ಎಲೆಕ್ಷನ್ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ರಾಜ್ಯದ ಚುನಾವಣೆಯನ್ನ ಹೌದು, ಯಾಕಂದ್ರೆ ಕೇಂದ್ರವು ಕೇಂದ್ರೀಕರಿಸಿ ಅವರು ಮಾತಾಡಬೇಕಾಗತ್ತೆ. ರಾಜ್ಯದ ಬಿಜೆಪಿ ಕೂಡ ಕೇಂದ್ರೀಕರಿಸಿ ಅವರು ಮತದಾರರನ್ನ ಕುರಿತು ಮಾತಾಡಬೇಕಾಗತ್ತೆ. ಯಾಕಂದ್ರೆ ಆಡಳಿತದಲ್ಲಿ ಇವರು ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ತರ್ಕ ಮಾಡ್ತಕ್ಕಂಥದ್ದು ಯಾವುದು ವಾಸ್ತವಲ್ಲ. ಅವತ್ತಿನ ಸಮಸ್ಯೆಗಳೇ ಬೇರೆ. ಸರ್ಕಾರದ ಏನು ಆಶ್ವಾಸನೆಗಳಿದೆ ತಾವೆರಡೂ ನೋಡಬೇಕು. ಕಳೆದ 7 ವರ್ಷಗಳಿಂದ ಅಚ್ಚೇ ದಿನ್ ಆಯೇಗ, ಅಚ್ಚೇ ದಿನ್ ಯಾರಿಗೆ ಬಂತು ಸ್ವಾಮಿ? ಒಬ್ರಾರ ಹೇಳಿ. ಸಬ್ಕೆ ಖಾತೆ ಮೇ 15 लाख, ಎಲ್ಲಾರ್ದು ಬ್ಯಾಂಕಿನ ಅಕೌಂಟಿಗೆ 15 ಲಕ್ಷ ಹಾಕ್ತಿವಿ. ಎಲ್ಲೋಯ್ತು ಸ್ವಾಮಿ 15 ಲಕ್ಷ? ಬಂತಾ? ಕಪ್ಪು ಶ್ರೀನಿವಾಸ್ ಅವರೇ, ಅದು ಬಿಟ್ಬಿಡಿ, ಅದೆಲ್ಲ ಹಳೇದಾಯ್ತು. ಈಗ ಹೊಸದಾಗಿ ಏನಾದ್ರು ಮಾತಾಡೋಣ. ನಾನು ಕೇಳ್ತೀನಿ ಶ್ರೀನಿವಾಸ್ ಅವರೇ, ಈಗ ಬಿಜೆಪಿ ಅಂದ್ರೆ ರಾಜ್ಯ ಸರ್ಕಾರದ ಕೆಲಸದ ಆಧಾರದ ಮೇಲೆ ಮತದಾನ ಆಗ್ಬೇಕು ಅಥವಾ ಕೇಂದ್ರ ಸರ್ಕಾರದ ಕಾರ್ಯಕ್ರಮದ ಮೇಲೆ ಆಗ್ಬೇಕು? ಈಗ ಅವರು ಎರಡನ್ನೂ ಮಾಡಕ ಸಾಧ್ಯ ಇಲ್ಲ. ಅವರು ಕೇಳೋದು ಓನ್ಲಿ ಈಗ ಇಲ್ಲಿ ಗಲಭೆ ಸೃಷ್ಟಿಸೋದು, ಮತ್ತೆ ಏನಪ್ಪ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋದು, ಧಾರ್ಮಿಕ ಈಗ ಒಂದು ಎಮೋಷನಲ್ ಮಾತಾಡೋದು ಬಿಟ್ರೆ ಅವ್ರ ಹತ್ರ ಬೇರೆ ಏನೂ ಇಲ್ಲ. ಇಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತ ವಾತಾವರಣ ಯಾವಾಗ್ಲೂ ಸೃಷ್ಟಿ ಮಾಡಿರ್ಲಿಲ್ಲ ಯಾರು. ರಾಜೀವ್ ಅವರೇ, ನೀವು ಇನ್ನೊಂದು ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಇವರ ಮಂತ್ರಿ ಏನು ನಿನ್ನೆ ಹೇಳಿಕೆಗಳು ಕೊಟ್ಟಿದ್ದಾರೆ, ಬುಲ್ಡೇಜರ್ ಹರಿಸ್ಬಿಡ್ತೀವಿ ಅಂತ. ಒಬ್ರು ಇವರ ಸಂಸದರು ಏನ್ ಹೇಳಿದ್ದಾರೆ, ಇಲ್ಲಿಗೂ ಬುಲ್ಡೇಜರ್ ತಗೊಂಬತ್ತೀರ. ಫಸ್ಟ್ ಬುಲ್ಡೇಜರ್ ಯಾವ್ದ್ರ ಮೇಲೆ ಹರಿಸ್ಬೇಕು? ಅನ್ಎಂಪ್ಲಾಯ್ಮೆಂಟ್ ಮೇಲೆ ಬುಲ್ಡೇಜರ್ನ ಹರಿಸಿ. ನಿಮ್ಮ ಮಂತ್ರಿ ರಾಜೀನಾಮೆ ಕೊಟ್ಟಿದಾರಲ್ಲ 40%, ಅದ್ರ ಮೇಲೆ ಬುಲ್ಡೇಜರ್ನ ಓಡಿಸಿ. ಬೆಲೆ ಏರಿಕೆ ಆಗಿ ಜನ ತತ್ತರಿಸಿದಾರಲ್ಲ ಜನಸಾಮಾನ್ಯರು, ಅದ್ರ ಮೇಲೆ ಬುಲ್ಡೇಜರ್ ಏರಿಸಿ. ನೀವು ಅದನ್ನ ಬಿಟ್ಬಿಟ್ಟು ನೀವು ಹೆಂಗೋ ಇಷ್ಟು ವರ್ಷದಿಂದ ನೆಮ್ಮದಿಯಾಗಿ ಯಾರೋ ಒಂದು ಸಣ್ಣ ಮನೆ ಇಲ್ದವ್ರು ಯಾವ್ದೋ ಒಂದು ಇದ್ ಕಟ್ಕೊಂಡ್ರೆ ಅವ್ರ ಮೇಲೆ ಬುಲ್ಡೇಜರ್ ಓಡಿಸೋದಲ್ಲ. ನೀವು ಈ ರಾಜ್ಯಕ್ಕೋಸ್ಕರ ಏನ್ ಮಾಡಿದೀರಾ? ಈ ರಾಜ್ಯದ ಯುವಕರಿಗೆ ಕೊಟ್ಟಿದ್ದೀರಾ? ನಾನು ಎಲ್ಲಿಂದ ಶುರು ಮಾಡಿದೆ ರಾಜೀವ್ ಅವರೇ? ಅಲ್ಲ ರಾಜೀವ್ ಅವರೇ, ನೀವು ಕೈ ಎತ್ತಿದ್ದೀರಿ, ನಾನು ನಿಮ್ಮ ಹತ್ರನೇ ಬಂದೆ. ಶ್ರೀನಿವಾಸ್ ಅವರೇ ಗಮನಿಸಿ, ನಾನು ಈ ಚರ್ಚೆ ಎಲ್ಲಿಂದ ಶುರು ಮಾಡಿದೆ ಅಲ್ಲೇ ಬಂದು ನಿಂತಿದ್ದೀವಿ. ಈಗ ಭಾವನಾತ್ಮಕ ವಿಷಯಗಳು, ಭಾವನಾತ್ಮಕ ಕ್ರಿಯೆ, ಭಾವನಾತ್ಮಕ ಪ್ರತಿಕ್ರಿಯೆ. ಅವ್ರು ಏನೋ ಮಾಡಿದ್ರು ನಾವು ಬುಲ್ಡೋಸರ್ ತರ್ತೀವಿ, ಇವ್ರೇನೋ ಹೇಳಿದ್ರು ನಾವು ಇನ್ನೊಂದು ಮಾಡ್ತೀವಿ. ಈ ರೀತಿಯ ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಕೇಳಿದೆ, ಬಿಜೆಪಿ ಸ್ಟ್ರಾಟಜಿ ಚೇಂಜ್ ಮಾಡ್ತಾ ರಾಜೀವ್ ಅವರೇ? ಬಿಜೆಪಿ ರಾಜೀವ್ ಅವರು ಹೇಳಿ. ಖಂಡಿತವಾಗ್ಲೂ ಬಿಜೆಪಿ ಅವರ ನಾಯಕರದ ಹೇಳಿಕೆಗಳನ್ನ ತಾವು ತಾಳೆ ಹಾಕ್ಬೇಕು. ಇವ್ರ ಮಂತ್ರಿಗಳು CT ರವಿ ಆಗ್ಬೋದು, ಯಾರೇ ಆಗ್ಲಿ, ಅರ್ಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಆಗ್ಲಿ, ಏನು ಇವರೆಲ್ಲ ಹೇಳಿಕೆಗಳಂದ್ರೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋದು. ಏನಕ್ಕೆ? ಅಲ್ಲ, ಶ್ರೀನಿವಾಸ್ ಅವರೇ ನೀವು ಗಮನಿಸಬೇಕು, ಇವತ್ತು ನೀವು ನ್ಯೂಸ್ ಫಸ್ಟ್ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ. ನಾನು ಈ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ, ಬಹಳ ಸ್ಪಷ್ಟ ಹೇಳಿದ್ದೀನಿ. ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ತಿದ್ಯಾ ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ. ನೀವು ಕೂಡ ಅದೇ ಪಾಯಿಂಟ್ ಬಂದಿದ್ದೀರಿ. ನಾವು ಚರ್ಚೆ ಎಲ್ಲಿಂದ ಶುರು ಮಾಡಿದ್ವಿ, ವಿ ಆರ್ ಬ್ಯಾಕ್ ಅಟ್ ದಟ್ ಪಾಯಿಂಟ್. ನಾನು ರಾಜೀವ್ ಅವ್ರಿಗೆ ಮತ್ತೊಮ್ಮೆ ಕೇಳ್ತೇನೆ,
ಕಡೆ ಕೆಲವೇ ನಿಮಿಷಗಳಿರೋದು, ಹಾಗಾಗಿ ನಾನು ಎಲ್ಲ ಅತಿಥಿಗಳಿಗೆ ಕೇಳ್ಕೊತೀನಿ ಭಾಳ ಬ್ರೀಫ್ ಆಗಿ ಇನ್ ಕ್ರಿಸ್ಪ್ ಉತ್ತರ ಕೊಡಿ ಅಂತ. ರಾಜೀವ್ ಅವರೇ, ನಾವು ಎಲ್ಲಿಂದ ಶುರು ಮಾಡಿದ್ವಿ ಅಲ್ಲೇ ಬಂದಿದ್ದೀವಿ. ಬಿಜೆಪಿ ತನ್ನ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ತಾ? ನಿಖಿಲ್ ಅವರೇ, ನಾನು ಶ್ರೀನಿವಾಸ್ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ, ನನ್ನ ಸ್ನೇಹಿತರ ಹತ್ರ ನನ್ನ ಸಮಯವನ್ನು ಜಾಸ್ತಿ ತಗೊಂಡಿದ್ದಾರೆ, ಹಾಗಾಗಿ ಸ್ವಲ್ಪ ನನ್ಗೆ ಮಧ್ಯ ಪ್ರವೇಶ ಮಾಡಬಾರ್ದು. ಬಿಜೆಪಿಯ ಸ್ಟ್ರಾಟಜಿ ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ನಾವು ಜನಸಂಘ ಹುಟ್ಟಿದಾಗ ಏನು ವಿಚಾರಧಾರೆ ಇದೆ, ಇವತ್ತು ಅದೇ ವಿಚಾರಧಾರೆ. ರಾಷ್ಟ್ರೀಯತೆ ಮತ್ತೆ ಈ ನೆಲದ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಲ್ಲಿ ನಾವು ಹಿಂದೆ ಸರಿಯೋದಿಲ್ಲ. ಆದ್ರೆ ಎಮೋಷನಲ್ ಆಗಿ ನಾವು ವೋಟ್ ಪಡ್ಕೊಳ್ಳುವಂಥದ್ದು ನಮ್ಮ ವಿಚಾರಧಾರೆಯೇ ಅಲ್ಲ. ನಿರಂತರವಾಗಿ ನರೇಂದ್ರ ಮೋದಿ ಅವರು 3 ಎಲೆಕ್ಷನ್ ಗೆದ್ದು ಮುಖ್ಯಮಂತ್ರಿ ಆಗಿರೋದು, 2 ಎಲೆಕ್ಷನ್ ಗೆದ್ದು ಪ್ರಧಾನಮಂತ್ರಿ ಆಗಿರೋದು, ಅಭಿವೃದ್ಧಿ ಜನಪರ ಯೋಜನೆಗಳನ್ನ ಜಾರಿಗೆ ತಂದು ಜನರ ಮುಂದೆ ಯೋಜನೆಗಳನ್ನ ಇಟ್ಟು ಮತವನ್ನ ಕೇಳಿದ್ರಿಂದ. ಕರ್ನಾಟಕದಲ್ಲಿ ಬೆಳಕು ಯೋಜನೆಯಲ್ಲಿ ಸ್ವಾತಂತ್ರ್ಯ ಬಂದ 75 ವರ್ಷ ಆದ್ರೂ ಕೂಡ 2.5 ಲಕ್ಷ ಮನೆಗಳು ಕತ್ತಲಲ್ಲಿ ಇದ್ವು. ಬಿಜೆಪಿ ಅಧಿಕಾರಕ್ಕೆ ಬಂದ 1 ವರ್ಷದ ಒಳಗಾಗಿ 2.5 ಲಕ್ಷ ಮನೆಗಳಿಗೆ ನಾವು ಕರೆಂಟ್ ಅನ್ನ ಕೊಟ್ಟಿದ್ದೇವೆ. ವಿದ್ಯಾನಿಧಿ ಯೋಜನೆಯನ್ನ ಎಲ್ಲಾ ಬಡವರ ರೈತರ ಮಕ್ಕಳು, ಅವರು ಯಾವ ಜಾತಿಯವರೇ ಆಗಿರ್ಲಿ, ಅವರು ಇವರು ಅಂತ ಹೇಳಿ ಸೀಮಿತ ಇಲ್ಲ, ಎಲ್ಲಾ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಟ್ಟಿರುವಂತದ್ದು, ಅದನ್ನ ಮೀನುಗಾರರು ಮತ್ತೆ ನೇಕಾರರ ಮಕ್ಕಳಿಗೆ ವಿಸ್ತರಿಸಿರುವಂತದ್ದು. ಇದರಿಂದ 30 ಲಕ್ಷ ಮಕ್ಕಳು ಇದರ ಬೆನಿಫಿಟ್ ಅನ್ನ. ರಾಜೀವ್ ಅವರೇ, ಸ್ಟ್ರಾಟಜಿ ಬದಲಾಗ್ಲಿಲ್ಲ, ಜನಕೇಂದ್ರಿತವಾದ ಸ್ಟ್ರಾಟಜಿ ನಿಮ್ದು ಅಂತ ನೀವು ಹೇಳಿದ್ದೀರಿ. ನನ್ನ ಹತ್ರ ಸಮಯ ಕಮ್ಮಿ ಇದೆ, ನಾನು ಎಲ್ರಿಗೂ ಅವಕಾಶ ಕೊಡಬೇಕು. ಶ್ರೀನಿವಾಸ್ ಅವರೇ, ಈಗ ಬಿಜೆಪಿ ಸ್ಟ್ರಾಟಜಿ ಚೇಂಜ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ, ಕಣ್ಣಿಗೆ ಅನ್ನಿಸ್ತಿದೆ. ಚಂದ್ರಶೇಖರ್ ಅವರೇ, ನಿಮ್ಮದೇ ಲಾಸ್ಟ್ ವರ್ಡ್, ಐಮ್ ಕಮಿಂಗ್ ಟು ಯು. ನಿಮ್ಮ ಕೌಂಟರ್ ಸ್ಟ್ರಾಟಜಿ ಏನಪ್ಪಾ ಶ್ರೀನಿವಾಸ್ ಅವರೇ, ನೀವು ಹೇಳ್ಬೇಕಲ್ಲ. ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ್ಲಾರು ಬಿಜೆಪಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರಾ? ಮೊದಲನೇದಾಗಿ ಕೊಟ್ಟಿಲ್ಲ, ಯಾವಾಗ್ಲೂ ಕೊಟ್ಟಿಲ್ಲ, ಮುಂದೆನೂ ಕೊಡೋದಿಲ್ಲ. ಯಾಕೆ ಅಂದ್ರೆ ಈಗ ಗುಜರಾತ್ ಮಾಡೆಲ್ ಬಗ್ಗೆ ಮಾತಾಡಿದ್ರು, 2 ಸರಿ ಮುಖ್ಯಮಂತ್ರಿ ಆಗಿದ್ರು, ಪ್ರಧಾನಮಂತ್ರಿ. 2014 ಬಂದಾಗ ಇವರು ಗುಜರಾತ್ ಮಾಡೆಲ್ ಮಾತಾಡಿದ್ರು. ಆಮೇಲೆ ಅವಾಗ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು. ಪ್ರತಿ 1 ವರ್ಷ 2 ವರ್ಷಕ್ಕೆ ಇವ್ರದ್ದು ಏನು ಆಶ್ವಾಸನೆಗಳು ಚೇಂಜ್ ಆಗ್ತವೆ. ಯಾಕೆ ಅಂದ್ರೆ ಫುಲ್ಫಿಲ್ ಮಾಡಲ್ಲ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಯಾರಿಗಾಗಿದೆ ವಿಕಾಸ್? ಜನಸಾಮಾನ್ಯರು ವಿಕಾಸ್ ಅಂತ ಮನೇಲಿ ಹೆಸರಿಡ್ತಾ ಇದ್ರಲ್ಲ ಮಕ್ಕಳಿಗೆ, ಆ ಹೆಸರಿಡೋದನ್ನು ನಿಲ್ಸವ್ರೆ. ಆ ಹೆಸರಿಗೆ ಮಾನ ಮರ್ಯಾದೆ ತೆಗ್ದವ್ರು ಇವರು. ಒಂದು ಬೇಟಿ ಪಡಾವ್ ಬೇಟಿ ಬಚಾವ್. ಆ ಬೇಟಿ ಪಡಾವ್ ಬೇಟಿ ಬಚಾವ್ ಇದ್ದಿದ್ದ ದುಡ್ಡನ್ನು ತಗೊಂಡು ಸ್ವಂತ ಅಡ್ವರ್ಟೈಸ್ಮೆಂಟಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಇದು RTI ಬಂದಿರೋದು. ಇವರು ರೈತರಿಗೆ ಎಜುಕೇಶನ್ ಕೊಡ್ತಾ ಇದ್ರೆ ಅಂದ್ರೆ RTIನ ಏನಕ್ಕೆ ಇವರು ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ಬಂತು? ಮನ್ರೇಗಾಲಿ ಇವ್ರು ಯಾಕೆ ಕಡಿಮೆ, ಅದಕ್ಕಿದ್ದಂತ ಅನುದಾನವನ್ನ ಕಡಿಮೆ ಮಾಡೋ ಪರಿಸ್ಥಿತಿ ಬಂತು? ಇವ್ರ ಹತ್ರ ಯಾವುದೇ ರೀತಿಯಾದಂತ ಒಂದು ಅಭಿವೃದ್ಧಿ ಕಾರ್ಯದ ಯೋಜನೆಗಳಿಲ್ಲ. ರೈಟ್ ಶ್ರೀನಿವಾಸ್ ಅವರೇ, ನಿಮ್ಮ ಸ್ಟ್ರಾಟಜಿ ಏನಿರುತ್ತೆ ಅಂತ ನೀವು ಹೇಳ್ದೇನೆ ಹೇಳ್ಬಿಟ್ಟಿದ್ದೀರಿ. ಥ್ಯಾಂಕ್ ಯು. ರಾತ್ರಿ ಒಂದು ಶ್ರೀನಿವಾಸ್ ಅವರೇ ಒಂದು ಕೆಲಸ. ರೈಟ್ ಶ್ರೀನಿವಾಸ್ ಅವರೇ, ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರು ಹೇಳ್ತಾರೆ. ಚಂದ್ರಶೇಖರ್ ಅವರೇ, ರೈತರಾಗಿ ಒಬ್ಬ ಹಿರಿಯ ನಾಗರಿಕರಾಗಿ ನೀವು ಏನು ನಿರೀಕ್ಷಿಸ್ತಿದ್ದೀರಿ? ಸ್ಟ್ರಾಟಜಿ ಬದಲಾವಣೆ ಆಗಿದ್ದೇ ಆದ್ರೆ ರಾಜ್ಯದ ಮತದಾನ ಮೇಲೆ ಯಾವ ರೀತಿಯ ಪ್ರಭಾವ ಬೀರೋದಿದೆ? ಚಂದ್ರಶೇಖರ್ ಅವರೇ ನೋಡಿ, ಹೇಳೋದಾದ್ರೆ ರಾಜೀವ್ ಏನು ಮಾತಾಡ್ತಾ ಇದ್ರು ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಈಗ ನಾನು ಮುಂಚೆನೂ ಕೂಡ ಹೇಳಿದೆ, ಈ ಸ್ಟ್ಯಾಟಿಟಿಕ್ಸು ಇದು ಯಾವುದು ಕೂಡ ಏನು ಪ್ರಯೋಜನ ಇಲ್ಲ, ಯಾವುದು ಫಲ ಕೊಡೋದಿಲ್ಲ. ಯಾಕೆ ಅಂದರೆ ಈಗಿರುವ ಪರಿಸ್ಥಿತಿಯಲ್ಲಿ, BJPಯ ಸ್ಥಿತಿಯಲ್ಲಿ ಅವರು ಚುನಾವಣೆಯನ್ನು ಇವತ್ತು ಡಿಕ್ಲೇರ್ ಮಾಡಿ ನಾಳೆಗೆ ಹೋದರೆ ಅವರು ಹಿಂದೆ ಒಂದು ಸಾರಿ ಗೆದ್ದಿದ್ರಲ್ಲ 40 ಸೀಟು, ಅಲ್ಲಿಗೆ ಬರ್ತಾರೆ. ಅದಕ್ಕೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರು ಎಮೋಷನ್ ಇಶ್ಯೂ ಇಟ್ಕೊಂಡು ಹೋಗಲೇಬೇಕಾಗತ್ತೆ. ಅವರು ಹೋಗ್ತಾರೆ ಅನ್ನೋದೊಂದು ಗ್ಯಾರಂಟಿ. ಹಾಗಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು ತಮ್ಮದೇ ಆದಂಥ ನಿರ್ಧಾರವನ್ನು ಚುನಾವಣೆ ಸಂದರ್ಭದಲ್ಲಿ
ಅವರು ಕರ್ನಾಟಕದ ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ತಗಂತಾರೆ. ಅದನ್ನು ನಾವು ಕಾದು ನೋಡಬೇಕಾಗಿದೆ. ಅದಕ್ಕೋಸ್ಕರ ಈಗ ಸಂದರ್ಭ ಎಂಥದ್ದು ಅಂದರೆ, ಈಗಾಗಲೇ ಸರ್ಕಾರ ನಡೆಸ್ತಾ ಇರುವಂಥವ್ರಿಗೆ ಬಿಸಿ ತುಪ್ಪ, ಸತ್ಯವನ್ನು ಒಪ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ಅದನ್ನು ಸಹಿಸ್ಕೊಳ್ಳೋಕ್ಕೂ ಆಗಲ್ಲ, ಹಂಗಿರುತ್ತೆ. ಆ ಕಾರಣಕ್ಕೆ ಅವ್ರದ್ದು BJP ಸ್ಟ್ರಾಟಜಿ ಏನಿದೆ ಅದನ್ನು ಅವ್ರು ಮಾಡೇ ಮಾಡ್ತಾರೆ. ಹಾಗಾಗಿ ನಮಗೂ ಉಳಿದಿರ್ತಕ್ಕಂಥ ನೋಡೋಣ, ನಿಮ್ಮ ವಿಶ್ಲೇಷಣೆ ಸರಿ ಹೋಗುತ್ತಾ? ಶ್ರೀನಿವಾಸ್ ಅವ್ರು ಹೇಳಿದ್ದು ನಿಜ ಆಗುತ್ತಾ ಅಥವಾ ರಾಜೀವ್ ಅವ್ರು ಹೇಳ್ದಂಗೆನೆ BJP ಮಾಡುತ್ತಾ? ನನ್ನ 3 ಜನ ಅತಿಥಿಗಳು ಕ್ಷಮಿಸ್ಬೇಕು ಶ್ರೀನಿವಾಸ್ ಅವರೇ, ನನ್ನ ಹತ್ರ ಸಮಯ ಇಲ್ಲ. ಐ ಆಮ್ ವೆರಿ ಸಾರಿ, ಐ ಹ್ಯಾವ್ ನೋ ಟೈಮ್ ಸರ್. ಐ ಆಮ್ ಸಾರಿ, ಸಮಯ ಇಲ್ಲ ಶ್ರೀನಿವಾಸ್ ಅವರೇ. ಮತ್ತೊಮ್ಮೆ ನೀವು ಬರ್ತೀರಿ, ಮತ್ತೊಮ್ಮೆ ನಾವು ಚರ್ಚೆ ಮಾಡ್ತೀವಿ. ಇದು ಇವತ್ತಿಗೆ ನಿಲ್ಲಿಲ್ಲ. ರಾಜೀವ್ ಅವರೇ ಧನ್ಯವಾದ, ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಧನ್ಯವಾದ, BV ಶ್ರೀನಿವಾಸ್ ಅವರೇ ಥ್ಯಾಂಕ್ ಯು. ಸುದ್ದಿ ಮುಂದುವರಿಯುತ್ತೆ, ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.